So good afternoon. So we have with us Mr. Srinidhi Kulkarni, who was some 2 years back my student, who has learnt with us and worked a lot. He is going to tell what he has done and how he has come, and finally he got selected in IBPS clerk examination. Now he is posted very nearby. Yes, Shahpur. Shahpur branch. Okay, so okay, uh, he will discuss with you, or he will tell what was his journey and how it came, and thereafter whatever your doubts are there, ಏನೇನು ಡೌಟ್ ಅದಾವ್ರಿ, ಯಾವ ಭಾಷೆ ಒಳಗೆ ಎಲ್ಲ ಭಾಷೆ ಬರ್ತಾವ ಅವ್ರಿಗೂ. ಓಕೆ, ಕನ್ನಡ, ಮರಾಠಿ, ಇಂಗ್ಲಿಷ್, ಹಿಂದಿ 4 ಬರ್ತಾವ. ಓಕೆ, 4 ಭಾಷೆ ಒಳಗ ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್ ಟು ಹಿಮ್. ಆಸ್ಕ್ ಆಲ್ ದಟ್ ಡೌಟ್ಸ್ ಆರ್ ದೇರ್, ವಾಟ್ ಈಸ್ ದೇರ್ ಎಲ್ಲ ಕೇಳ್ರಿ. ಹೌ ಹಿ ಪ್ರಿಪೇರ್ಡ್, ವಾಟ್ ಹಿ ಡಿಡ್, ಆಲ್ ದೋಸ್ ಥಿಂಗ್ಸ್. Okay, after that you can take this opportunity to learn and clear all your doubts. ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ರಿ. ಓಕೆ, ಮತ್ತೆ ವಾಟ್ ಹಿ ಹ್ಯಾಸ್ ಡನ್, ಆಲ್ ದೋಸ್ ಥಿಂಗ್ಸ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು. ವಾಟ್ ಟು ಡೂ, ಹೌ ಟು ಡೂ. ಓಕೆ, ಏನೇನು ಆಗುತ್ತಾ, ಆಲ್ ದೀಸ್ ಥಿಂಗ್ಸ್ ಇಟ್ ವಿಲ್ ಬಿ ಯೂಸ್ಫುಲ್. ಓಕೆ, ಸೊ ಹಿ ಈಸ್ ಆಲ್ಸೋ ಕಮಿಂಗ್ ಫ್ರಮ್ ಕಾಮರ್ಸ್ ಬ್ಯಾಕ್ಗ್ರೌಂಡ್. BCom he has done in Belagavi only. Okay, so how he come and how is his journey, all that thing. I don't want to take much time, so I will leave the dais for him. So let him start. Chair ತೆಗಿಸ್ಬಿಡ್ನೇನ ನಡೀತದೆ ಸರ್. ನಡೀತಾ? ಹಾಂ, ಓಕೆ, ತೆಗು. ಹಾಂ, ಸಾರಿ. So I welcome on behalf of Navdisha and all our staff for this function. ಗುಡ್ ಆಫ್ಟರ್ನೂನ್ ಎವ್ರಿವನ್. ನನ್ನ ಹೆಸರು ಶ್ರೀನಿಧಿ ಕುಲಕರ್ಣಿ ಅಂತ. ಕನ್ನಡ ಬರ್ತದಲ್ಲ? ನಾ ಇಲ್ಲೇ ಭಾಗ್ಯನಗರದಾಗ ಇರ್ತಿದ್ದೆ. ಸೊ 2018 ನಂದು ಗ್ರ್ಯಾಜುಯೇಟ್ ಆಗಿತ್ತು. ಸೊ ನಂತರ ನಾ CA ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಸೊ CA ಏನಂತಾರ ಫೌಂಡೇಶನ್ ಕ್ಲಿಯರ್ ಆಗಿತ್ತು. ಇಂಟರ್ಮೀಡಿಯೇಟ್ ಚಾಲೂ ಮಾಡಿದ್ದೆ. ಅಷ್ಟಾಗಿ ಗ್ರ್ಯಾಜುಯೇಷನ್ ಮುಗಿಸಿ ಇಂಟರ್ಮೀಡಿಯೇಟ್ ಚಾಲೂ ಇಟ್ಟಿದ್ದೆ. ಸೊ ಕೋವಿಡ್ ಬಂತು, ಅವಾಗ ಅಭ್ಯಾಸ ಆಗಲಿಲ್ಲ. ಸೊ ಟೈಮ್ ಪಾಸ್ ಜಾಸ್ತಿ ಆಯ್ತು. ಸೊ ಹಿಂಗಾಗಿ ಅವಾಗ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಇದಕ್ಕೂ ಮೊದ್ಲು ಏನ್ ಮಾಡಿ ನಮ್ಮ ಪಪ್ಪ ಏನಂದ್ರು, ಸೊ ಗೌರ್ಮೆಂಟ್ ಜಾಬ್ ಸೆಕ್ಯೂರ್ಡ್ ಇರ್ತದ, ಸೊ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಂತಂದ್ರು. ಸೊ ಅದಕ್ಕೂ ಮೊದ್ಲು ಒಂದು ಬೇರೆ ಇನ್ಸ್ಟಿಟ್ಯೂಟಿಗೆ ನಾನು ಜಾಯ್ನ್ ಆಗಿದ್ದೆ. ಸೊ ರೆಗ್ಯುಲರ್ ಇದ್ದಿದ್ದಿಲ್ಲ, ಮಾರ್ನಿಂಗ್ 2 hours ಅಷ್ಟೇ ಕೋಚಿಂಗ್ ಇರ್ತಿತ್ತು. ಸೊ ಅದನ್ನ ತಗೋತಾ ನಾ ಜಾಬ್ ಮಾಡ್ತಿದ್ದೆ ಒಂದು CA ಫರ್ಮ್ದಾಗ. ಸೊ ಅದ್ರ ಜೊತೆ ಅಭ್ಯಾಸ ಮಾಡೋದು, ಕ್ಲಿಯರ್ ಆಗೋದು ಆಗ್ತಿದ್ದಿಲ್ಲ. ಸೊ ಯಾಕಂದ್ರೆ ಡೆಡಿಕೇಶನ್ ಭಾಳ ಬೇಕು. ಸೊ ನನಗೆ ಅನಿಸಿತ್ತು ಈಸಿ ಅದ ಜಾಬ್, ಆರಾಮ್ ಇಷ್ಟು ಮಂದಿ ಕ್ಲಿಯರ್ ಮಾಡ್ತಾರೆ, ಸೊ ನಂದು ಬ್ಯಾಂಕಿಂಗ್ ಜಾಬ್ ಆಗ್ಬಿಡ್ತದೆ, ಗೌರ್ಮೆಂಟ್ ಜಾಬ್ ಅಂತ ಫರ್ಮ್ದಾಗ ಕೆಲಸ ಮಾಡ್ಕೊತ ಮಾಡ್ತಿದ್ದೆ. ಅದು ಆಗ್ಲಿಲ್ಲ. ಸೊ 2020 ಲಾಸ್ಟ್ ಮಂತ್ಸ್ದಾಗ ಸರ್ದು ಫಸ್ಟ್ ಬ್ಯಾಚ್ ಚಾಲು ಆಗೋದಿತ್ತು. ಪೇಪರ್ ಆಡ್ ಬಂದಿತ್ತು. ನಾನ್ ನೋಡಿದ್ದಿಲ್ಲ ಪೇಪರ್, ನಾವು ಅವಾಗ ಓದ್ತಿದ್ದಿಲ್ಲ, ಕರೆಂಟ್ ಅಫೇರ್ಸ್ ಏನು ಇದ್ದಿದ್ದಿಲ್ಲ. ಸೊ ನಮ್ಮ ಪಪ್ಪ ನೋಡಿ ಅಂದ್ರಲ್ಲ, ಇದೊಂದೇನೋ ಸರ್ ಚಾಲು ಮಾಡ್ಲಿಕ್ಕತ್ತಾರ, ಸೊ ಹೋಗಿ ಕೇಳ್ಕೊಂಬರುನು, ನೋಡು ನಿನಗೂ ಸೂಟ್ ಆಗ್ತೇನೆ ಅಂತಂದ್ರು. ಸೊ ನಾ ಅವಾಗೇನು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಯಾಕೆ ಹೆಂಗಿರುತ್ತೆ, ಯಾಕಂದ್ರೆ ಎಲ್ಲಾ ಕೋಚಿಂಗ್ ಕ್ಲಾಸ್ ಸೇಮ್ ಇರ್ಬೋದಂತೆ ನಾನು ಬಿಟ್ಟಿದ್ದೆ. ಸೊ ಆಮೇಲೆ ನನಗೂ ಅನಿಸ್ತು ಏಜ್ ಲಿಮಿಟ್ ಇರ್ತದೆ ಎಕ್ಸಾಮ್ಸಿಗೆ, ಏಜ್ ಲಿಮಿಟ್ ದಾಟ್ತದ, ಆಮೇಲೆ ನಂಗೆ ಸಿಗ್ತದ ಇಲ್ಲೋ ಅಂತ ಕ್ವೆರಿ ಇತ್ತು. ಸೊ ಆಮೇಲೆ ಹೋಗಿ ಸರ್ ಮುಂದ್ ಕೂತ್ ನಾನು ನಮ್ಮ ಪಪ್ಪ ಹೋಗಿ ಸರ್ ಭೇಟಾದಿವಿ ಅವತ್ತು ಆಫೀಸ್ದಾಗ. ಸರ್ ಹೆಂಗದ, ಹೆಂಗ್ ಮಾಡ್ತೀರಿ? ಅವ್ರಂದ್ರು 1 year ನನಗ್ ಬೇಕು, 1 year ಕೊಡು ನಿನ್ಗೆ, ಆಮೇಲೆ ನೆಕ್ಸ್ಟ್ ಇಯರ್ ನೀ ಜಾಬ್ದಾಗ ಇರ್ತೀವಿ ಅಂದ್ರು. ಅದೊಂದು ಗ್ಯಾರಂಟಿ ವರ್ಡ್ ಏನೋ ನಾನು ನಮ್ಮ ಪಪ್ಪ ಕೇಳಿದ್ವಿ. ಮನೆಗೆ ಹೋಗಿ ಇಮಿಡಿಯೇಟ್ ಡಿಸೈಡ್ ಮಾಡಿದ್ವಲ್ಲ, ಅಲ್ಲಿ ಹತ್ಸೋಣ ಅಂತೇಳಿ. ಸೊ ಅವಾಗ ಮನೆಗೆ ಬಂದೆ. ಆಮೇಲೆ ನನ್ನ ಫ್ರೆಂಡಿಂದ CA ಫರ್ಮ್ ಇತ್ತು ಅವ್ರ ಪಪ್ಪಂದು. ಸೊ ಅಲ್ಲಿ ಹೋಗಿ ಹೇಳಿದೆ, ಸೊ ಸರ್ ನಾ ಕ್ಲಾಸಿಗೆ ಜಾಯ್ನ್ ಆಗ್ಲಿಕ್ಕತ್ತೀನಿ. ಸೊ 9 to 9 ಇತ್ತು ಅವಾಗ ನಮ್ಮ ಕ್ಲಾಸ್, 12 hours ಅಂದ್ರು. ಸೊ ಅಂದ್ರೆ ನಾ ಜಾಬ್ ರಿಸೈನ್ ಮಾಡ್ತೀನಿ, ಸೊ ನಂಗೆ ಕಂಟಿನ್ಯೂ ಮಾಡೋದಂತ. ಸೊ 2021 ನಮ್ ಕೋಚಿಂಗ್ ಕ್ಲಾಸ್ ಚಾಲು ಆಯ್ತು. ಸೊ ಅರೌಂಡ್ 25 ಸ್ಟೂಡೆಂಟ್ಸ್ ಎಷ್ಟಿದ್ವಿ ಸರ್? 40 ಸ್ಟೂಡೆಂಟ್ಸ್ ಅದು ಇದ್ವಿ. ಸೊ ಜಾಸ್ತಿ ಹುಡುಗರೇ ಇದ್ರು, ಹುಡುಗಿಯರ ಅಂಜ್ಕೋತ್ ಸ್ವಲ್ಪ ಜಾಸ್ತಿ ಕಡಿಮೆ ಇದ್ರು, ಅವರು ಇರ್ತಾರಿಲ್ಲ ಅಂತ ತಿಳ್ಕೊಂಡಿದ್ರು. ಸೊ ಅವ್ರ ಆಮೇಲೆ ಜಾಯ್ನ್ ಆದ್ರು. ಸೊ 1 year ಜರ್ನಿ ಅಂದ್ರೆ ಹೆಂಗಿತ್ತಂದ್ರ ಟೋಟಲಿ ಡಿಫ್ರೆಂಟ್ ಜರ್ನಿ ಇತ್ತು. ಸೊ ಯಾಕಂದ್ರೆ ನಮ್ಗೆ ಏನ್ ಅನಿಸ್ತದ, ಬ್ಯಾಂಕಿಂಗ್ ಜಾಬ್ ಸಿಲೆಬಸ್ ಕಾಮರ್ಸ್ ಇಂದ ಬರ್ತೀವಿ. ಯಾಕಂದ್ರೆ ನಾ ಒಬ್ಬ ಐ ಥಿಂಕ್ ಕಾಮರ್ಸ್ ಒಂದಿಬ್ರೇ ಕಾಮರ್ಸ್ ಅವ್ರ ಇದ್ವಿ 40ದಾಗ, ಅವರೆಲ್ಲ ಸೈನ್ಸ್ ಬ್ಯಾಕ್ ಗ್ರೌಂಡ್. ಸೊ ಇಂಜಿನಿಯರ್ಸ್ ಇದ್ರು ಜಾಸ್ತಿ ಮಂದಿ. ಈಗಾದ್ರೆ ನಮ್ ಬ್ಯಾಂಕ್ ಇರೋರೆಲ್ಲ, ನಮ್ ಬ್ರಾಂಚ್ 21 ಸ್ಟಾಫ್ಸ್ ಇದ್ದೀವಿ. ಇಬ್ರನ್ನ ಬಿಟ್ರೆ ಉಳಿದವರೆಲ್ಲ ಇಂಜಿನಿಯರ್ಸ್ ಇದ್ದಾರೆ ಸ್ಟಾಫ್. ಸೊ ಹಂಗೇನಿಲ್ಲಲ್ಲ, ಇಂಜಿನಿಯರ್ಸ್ ಕಾಮರ್ಸ್ ಇದ್ರೆ ಅಷ್ಟೇ ಆಗ್ತಂತ. ಎನಿ ಬ್ಯಾಕ್ ಗ್ರೌಂಡ್ ಕ್ಯಾನ್ ಕ್ಲಿಯರ್ ಇಟ್. ಸೊ 1 year ಜರ್ನಿ ಹೆಂಗಿತ್ತಂದ್ರ,
ಫಸ್ಟ್ ನಮ್ಗೆ ಇನ್ನೂ ಗೊತ್ತಿದ್ದಿಲ್ಲ, ನನಗೇನೋ ಸ್ವಲ್ಪ ಬೇಸಿಕ್ಸ್ ಗೊತ್ತಿಷ್ಟ ಅದೇ ಸಿಲಾಬಸ್, ಯಾಕಂದ್ರೆ ಒಂದ್ ಇನ್ಸ್ಟಿಟ್ಯೂಟ್ ತನಕ ಕಲ್ತಿದ್ದೆ. ಸೊ ಸರ್ ಅಂದ್ರು ಅದನ್ನೆಲ್ಲ ನೀ ನೆನಪಾರ, ನಾ ಏನ್ ಹೇಳ್ತೀನಿ ಅದನ್ನ ಹೊಸ ಚಾಲೋ ಮಾಡ್ಕೋ ಅಂತೆ. ಸೊ ಆಮೇಲೆ ಸರ್ ಟೈಮ್ ಟೇಬಲ್ ಹಾಕೊಟ್ರು, ಏನೇನ್ ಬುಕ್ಸ್ ಅವರೇ ಪ್ರೊವೈಡ್ ಮಾಡಿದ್ರು. ಆಮೇಲೆ ಟೈಮ್ ಟೇಬಲ್, ಶೆಡ್ಯೂಲ್, ಒಟ್ ಅವ್ರ ಅಂದ್ರು ಮಾರ್ನಿಂಗ್ 9 to ಈವ್ನಿಂಗ್ 9 ನೀವು ಇಲ್ಲಿ ಇರ್ಬೇಕು. ಸೊ 12 hours ನನಗೆ ಕೊಡು ಅಂದಿದ್ರು. ಸೊ 12 hours ದಾಗ ಲಂಚ್ ಒಂದು 1.5 hours ಸಿಗ್ತಿತ್ತು, ಅದಷ್ಟೇ ರೆಸ್ಟ್ ಟೈಮು. ಉಳಿದಿದ್ ಪೂರಾ ಡೆಡಿಕೇಶನ್ ಅಂದ್ರೆ ಸ್ಟಡಿ ಒಂದೇ ಇರ್ತಿತ್ತು. ಸೊ ಆಮೇಲೆ ಮಾರ್ನಿಂಗ್ ಕರೆಂಟ್ ಅಫೇರ್ಸ್ ಮಾಡಿಸ್ತಿದ್ರು. ಆಮೇಲೆ ಅದ್ರದ್ದು ಕರೆಂಟ್ ಅಫೇರ್ಸ್ ನಾವು ಓದ್ಕೋದು, ಆಮೇಲೆ ಸರ್ ನಮ್ಗೆ ಕ್ವಶನ್ ಆನ್ಸರ್ ಗತೆ ಕೇಳ್ತಿದ್ರು. ಆಮೇಲೆ ಮೇನ್ ಅಂದ್ರೆ ಟೇಬಲ್ಸ್ ಚಾಲೂ ಮಾಡಿದ್ದು. ಟೇಬಲ್ಸ್ ಯಾರಿಗೂ ಇನ್ನ ಬರ್ತಿದ್ದಿಲ್ಲ, ಸೊ ಟೇಬಲ್ಸ್ ಕಲಿತ್ವಿ. ಆಮೇಲೆ ಅಲ್ಫಾಬೆಟ್ಸ್ ಎಲ್ಲರಿಗೂ ಬರ್ತಾವ, ಯಾಕಂದ್ರೆ ಒಮ್ಮೆ 13th ಅಲ್ಫಾಬೆಟ್ ಯಾವ್ದಂದ್ರೆ ಯಾರಿಗೂ ಗೊತ್ತಾಗಿಲ್ಲ. ಆಮೇಲೆ ಅದನ್ನ ಕಲಿಸಿದ್ರು, ಯಾವ ಅಲ್ಫಾಬೆಟ್ಸ್ ಯಾವ ಪೊಸಿಷನ್ ಹೆಂಗ್ ನೆನಪಿಟ್ಕೋಬೇಕಂತೆ. ಸೊ ಆಮೇಲೆ ಕಾಂಟಿಗೆ ಬಂದ್ವಿ. ಕಾಂಟ್ ಸಿಲಾಬಸ್ ಹಂಗದ ನಾವು ಸ್ಕೂಲ್ದಾಗ ಕಲ್ತಿದ್ದ, ಅದ ಬ್ಯಾರೆ ಏನಿಲ್ಲ. ಯಾಕಂದ್ರೆ ನಾವು ಸ್ಕೂಲ್ದಾಗ ಎದಕ್ ಕಲಿತ್ವಿ, ಎಕ್ಸಾಮ್ದಾಗ ಕ್ವಶನ್ ಪೇಪರ್ ಇರ್ತಿತ್ತು, ಆರಾಮ್ ಟೈಮ್ ತಗೊಂಡ್ ಮಾಡ್ತಿದ್ವಿ. ಇಲ್ಲೇ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನೀವು ಆನ್ಸರ್ ಟಿಕ್ ಮಾಡ್ಬೇಕು. ಸೊ ಸ್ಪೀಡ್ ಬೇಕು, ಸ್ಪೀಡ್ ವಿತ್ ಅಕ್ಯುರೇಸಿ. ಸೊ ಅದನ್ನ ಹೆಂಗ್ ಮಾಡ್ಬೇಕಂತ ಸರ್ ಆಮೇಲೆ ಇಲ್ಲೇ ಚಾಲೂ ಮಾಡಿದ್ವಿ. ಸೊ ಅವಾಗ ಒಂದು 3-4 months ಆಗಿಂದ ನಮ್ಗೆ ಗೊತ್ತಾತ್ಲ, ನಾವೇನ್ ಇಷ್ಟ ದಿವ್ಸ ನಾ ಕಲಿತು ಬಂದಿದ್ದೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ದಾಗ, ಅದು ಬ್ಯಾರೆ ಅವ್ರು ಕಲ್ಸಿದ್ದು ಬರೀ ಒಂದ್ ಟೈಪ್ ಫೀಸ್ ಸಂಬಂಧ ಇತ್ತು. ಇಲ್ಲೇನದ ನಂಗೆ ಜಾಬ್ ಪಕ್ಕಾ ಸಿಗುತ್ತೆ ಅಂತ ನನಗೆ ಗ್ಯಾರಂಟಿ ಆಯ್ತು. ಸೊ ಆಮೇಲೆ ಮೊದಲು ಮಾಕ್ ಟೆಸ್ಟ್ ಚಾಲೂ ಮಾಡಿದ್ವಿ. ಸೊ ಮಾಕ್ ಟೆಸ್ಟ್ದಾಗ ಒಂದ್ ಸ್ವಲ್ಪ ಮಂದಿ, ನಾವು ಜಾಸ್ತಿ ಮಂದಿ ಯಾರು ಕ್ಲಿಯರ್ ಆಗ್ತಿದ್ದಿಲ್ಲ, ಮಾಕ್ ಟೆಸ್ಟ್ ಕ್ಲಿಯರ್ ಆಗ್ತಿದ್ದಿಲ್ಲ. ಅಕ್ಯುರೇಸಿ ಕಡಿಮೆ ಬರ್ತಿತ್ತು, ಅದು ಆಮೇಲೆ ಮಾರ್ಕ್ಸು ಕಡಿಮೆ ಬರ್ತಿದ್ದು. ಸೊ ಅದನ್ನ ನೋಡಿ ನಾವು ಸರಿ ಕೇಳೋರು, ಸರ್ ನಾವು ಮಾಕ್ ಟೆಸ್ಟ್ ಅದಕ್ಕದ ನೀವು ಟೈಮ್ ಮ್ಯಾನೇಜ್ಮೆಂಟ್ ಆಮೇಲೆ ಕ್ವಶನ್ಸ್ ಎಷ್ಟು ನಾವು ಪಾಸಿಂಗ್ ಅದ ಅದಕ್ಕಿಂತ ಕ್ರಾಸ್ ಮಾಡ್ಬೇಕು. ಅಕ್ಯುರೇಸಿ ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಮೇನ್ ಇಂಪಾರ್ಟೆಂಟ್ ಅದ. ಸೊ ಅದನ್ನ ಸರ್ ನಮ್ಗೆ ಮಾಕ್ ಟೆಸ್ಟ್ ಗೈಡ್ ಮಾಡಿದ್ರು. ಆಮೇಲೆ IBPS ಚಾಲು ಅದು ನೋಟಿಸಸ್. ಸೊ ನಾನು IBPS RRBA ಕ್ಲರ್ಕ್ ಆಫೀಸರು, IBPS ಕ್ಲರ್ಕ್ PO, ಆಮೇಲೆ SBI ಕ್ಲರ್ಕ್ PO ಎಲ್ಲಾ ಎಕ್ಸಾಮ್ದು ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ದು. ಎಲ್ಲಾ ಎಕ್ಸಾಮ್ ಪ್ರಿಲಿಮ್ಸ್ ಕ್ಲಿಯರ್ ಅದು ಫಸ್ಟ್ ಅಟೆಂಪ್ಟ್ದಾಗ. ಖರೆ ಮೇನ್ಸ್ ಆಗಿದ್ದಂದ್ರೆ ಬರೇ RRB ಕ್ಲರ್ಕು ಆಮೇಲೆ IBPS ಕ್ಲರ್ಕ್. ಸೊ April 1st, 2022 ಅವಾಗ ರಿಸಲ್ಟ್ ಬಂತು. ಅವಾಗ ನಾನು IBPS PO, IBPS ಕ್ಲರ್ಕ್, RRB ಕ್ಲರ್ಕ್ 3 ರಿಸಲ್ಟ್ ಇದ್ದು. ಮೊದ್ಲು ಚೆಕ್ ಮಾಡಿದ್ದು RRB ಕ್ಲರ್ಕ್, ಅದು ಆತು. ಸೊ ಅದು ಖುಷಿದ್ದೆ. ಅದ್ ಯಾಕಂದ್ರೆ ನಂದು ರಿಸಲ್ಟ್ ಇಷ್ಟ ಆಗಿತ್ತು, ಹಿಂಗಾಗಿ ನನ್ ಕನ್ಫರ್ಮ್ ಇತ್ತಲ್ಲ ಜಾಬ್ ಸಿಗ್ಬೋದು ಅಂತೇಳಿ. ಸೊ ಆಮೇಲೆ IBPS PO ಓಪನ್ ಮಾಡಿದೆ, ಅಲ್ಲಿ ಬರ್ದಿತ್ತು ಥ್ಯಾಂಕ್ ಯು ಫಾರ್ ಅಪಿಯರಿಂಗ್ ದ ಎಕ್ಸಾಮಿನೇಷನ್ ಅಂತೇಳಿ. ಸೊ ಅವತ್ ಖರೆ 2 ರಿಸಲ್ಟ್ ಇದ್ದು, IBPS ಕ್ಲರ್ಕ್, IBPS PO. ಸೊ ನಾವು IBPS PO ಓಪನ್ ಮಾಡಿದೆ, ಅದು ಥ್ಯಾಂಕ್ ಯು ಅಂತ ಬರ್ದಿದ್ರು. ಮನ್ಯಾಗ ಸಿಟ್ಟಿಗೆದ್ದೆ, ಮಮ್ಮಿ ಪಪ್ಪಾಗ ಬೈಲಿಗತ್ತೆ, ಇದು ಆಗ್ಲಿಲ್ಲ ಅದು ಆಗ್ಲಿಲ್ಲ ಅಂತ. 10 minutes ವಿತ್ IBPS ಕ್ಲರ್ಕ್ ಓಪನ್ ಮಾಡಿದೆ, ಅಲ್ಲಿ ಬರ್ದಿತ್ತು ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ಬಿನ್ ಶಾರ್ಟ್ ಲಿಸ್ಟೆಡ್ ಅಂತೆ, ಬ್ಯಾಂಕ್ ಆಫ್ ಇಂಡಿಯಾ ಅಂತೆ. ಇಮಿಡಿಯೇಟ್ ಆಮೇಲೆ ಸರಿಗೆ ಫೋನ್ ಹಚ್ಚಿ, ಸರ್ ಅವಾಗ ಕಾಯ್ಕೋತ್ ಕೂತಿದ್ರು, ಎಲ್ಲಾರ್ದು ರಿಸಲ್ಟ್ ಇದ್ದು ಅವತ್ತ. ಸೊ ಯಾರು ಹೆಂಗಾಗ್ಯದಂತೆ. ಸೊ ಸರ್ ಫೋನ್ ಹಚ್ಚಿ, ಅದೇ ಇದೆ ಸರ್ ಬ್ಯಾಂಕ್ ಆಫ್ ಇಂಡಿಯಾ ಅಲೋಕೇಟ್ ಆಗ್ಯದಂತೆ. ಸೊ ಅದ್ ಹೆಂಗದ ಎಕ್ಸಾಮ್ ಅಂದ್ರ ನಾರ್ಮಲ್ ನಮ್ ಡಿಗ್ರಿ ಆತು, ಸ್ಕೂಲ್ ಆತು, ಇದ್ರ ಪ್ರಕಾರ ಅಭ್ಯಾಸ ಮಾಡ್ತೀವಿ, ಇದು ಮಾಡ್ತೀವಿ. ಇಲ್ಲ, ಇದು ನೀವಿನ ಆಂಧ್ರ ಆಮೇಲೆ ಬಿಹಾರ್ UP ಕಡೆ ನೋಡಿಲ್ಲ. ಕಾಂಪಿಟೇಷನ್ ಹಿಂಗದಲ್ಲ, ಆ ಸಿಟಿ ಆ ಸ್ಟೇಟ್ ದಾಗ ಮಂದಿ ಇಷ್ಟ ಎಕ್ಸಾಮ್ ಬರೀತಾರಲ್ಲ, ಅವ್ರ ಯಾರಿಗೂ ಅಲ್ಲೇ ವೇಕೆನ್ಸೀಸ್ ಇಲ್ಲಲ್ಲ ಫುಲ್ಫಿಲ್ ಮಾಡ್ಲಿಕ್ಕೆ. ಅಂದ್ರೆ 1 ವೇಕೆನ್ಸಿಗೆ 100 ಪೀಪಲ್ಸ್ ಬರೀಲಿಕ್ಕತ್ತಾರ ಎಕ್ಸಾಮ್ಸ್ ಆಲ್ ಓವರ್ ಸ್ಟೇಟ್. ನಮ್ ಕರ್ನಾಟಕದಾಗ ಹೆಂಗದ 1 ವೇಕೆನ್ಸಿ 10 ವೇಕೆನ್ಸಿಗೆ ಅಷ್ಟು ಒಂದ್ 5 ಮಂದಿ ಬರೀತಾರ. ಹಿಂಗಾಗಿ ನಮ್ ಸ್ಟೇಟ್ ದಾಗ ಆಂಧ್ರ, ಬಿಹಾರ್, UP, MP ಈ ಮಂದಿ ಸ್ಟಾಫ್ ಜಾಸ್ತಿ ಇದ್ದಾರೆ. ಕರ್ನಾಟಕ ಮಂದಿ ಯಾರು ಇಲ್ಲ. ಕರ್ನಾಟಕ ಮಂದಿ ನಮ್ಗೆ ಎಲ್ಲ ಬೆಂಗಳೂರದಾಗ ಸಿಗ್ತಾರ, ಬೆಂಗಳೂರು ಇಲ್ಲ ಪುಣೆ IT ಸೆಕ್ಟರ್ದಾಗ ಎಲ್ಲಾರು ಇದ್ದಾರೆ. ಸೊ ನಮ್ಮಲ್ಲಿ ವೇಕೆನ್ಸಿ ಹೆವಿ ಅವ. ಮೇನ್ ಅಂದ್ರೆ ಲ್ಯಾಂಗ್ವೇಜ್ ಬೇಸ್. ನಮ್ ಬ್ರಾಂಚ್ದಾಗ ಈಗ ನೋಡಿದ್ರ ತೆಲಂಗಾಣ, ಆಂಧ್ರ, ಬಿಹಾರ್, UP, ಆಮೇಲೆ ನಮ್ ಮ್ಯಾನೇಜರ್ ಮಹಾರಾಷ್ಟ್ರ, ಹೀಗ ಒಂದ್ 7 to 8 states ಮಂದಿ ನಮ್ ಬ್ರಾಂಚ್ದಾಗ ಇದ್ದಾರೆ. ಸೊ ನಾವ್ ಅಂತೀವಲ್ಲ ಒಂದ್ ಪೂರಾ ಇಂಡಿಯಾ ನಮ್ ಬ್ರಾಂಚ್ ತಗದ, ಯಾಕಂದ್ರೆ 20 staffs, 10 people ಆರ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್. ಸೊ ಹಿಂಗ ಕರ್ನಾಟಕದ ಅಪರ್ಚುನಿಟಿ ಜಾಸ್ತಿ ಅದ ನಮ್ಗೆ ಖರೆ ಅಂದ್ರೆ ಬರೀಲಿಕ್ಕೆ. ಮೇನ್ ಅಂದ್ರೆ ಕಟ್ ಆಫ್ ಕಡಿಮೆ ಅದ. UP ಬಿಹಾರ್ ಕಡೆ 100ಕ್ಕೆ ಮಿನಿಮಮ್ ಅಂದ್ರೆ 80+ ಕಟ್ ಆಫ್ ನಿಂದಿರ್ತದೆ. ನಮ್ಮಲ್ಲಿ ಅಟ್ಲೀಸ್ಟ್ 60 ಬರ್ತದೆ. ಸೊ 60 ಅಂದ್ರೆ ಅವ್ರ ಅಂತಾರ, ಅದಕ್ಕೆ ನಾವು ಬಂದು ನಿಮ್ಮಲ್ಲಿ ಬರಿತೀವಿ, ಲ್ಯಾಂಗ್ವೇಜು ಕಲಿತೀವಿ ಅಂತ. ಅವ್ರು ಕನ್ನಡ ಕಲಿತಾರ, ಇಲ್ಲಿ ಎಕ್ಸಾಮ್ ಬರೀತಾರ. ನಮ್ಗೆ ನಾವು ಇಲ್ಲೇ ಇರ್ತೀವಿ, ನಮ್ಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಮೇನ್ ಅಂದ್ರೆ ಹಳೆಯ ಆಂಧ್ರ ಕಡೆ ಒಂದು ಕೋಚಿಂಗ್ ಸೆಂಟರ್ ಅದ ನೋಡಿ ಸರ್, ಯಾವ್ದು? ನಂದಿಯಾಲ್ ಮಂದಿ ಅಂದ್ರೆ ನಮ್ ಬ್ರಾಂಚ್ ಜಾಸ್ತಿ ಅವರೇ ಇದ್ದಾರೆ. ಅವ್ರ ಅಂತಾರ ನಾವು ಆಂಧ್ರದಿಂದ ನಂದಿಯಾಲ್ಗೆ ಹೋಗ್ತೀವಿ, ಕೋಚಿಂಗ್ ತಗೋತೀವಿ, 1 to 2 years ಅವ್ರ ಏನ್ ಮಾಡಿ ನಮ್ಗೆ ಇಲ್ಲಿ ಕೊಟ್ಟು ಕಳಿಸ್ತಾರ ಅಂತ. ಆಂಧ್ರದ ಅದೇ ಮೇನ್ ಡಿಮಾಂಡ್ ಇರೋದು, ಗೌರ್ಮೆಂಟ್ ಜಾಬ್ಸ್. ಸೊ ಗೌರ್ಮೆಂಟ್ ಜಾಬ್ಸ್, ಈ ಬ್ಯಾಂಕಿಂಗ್ ಎಕ್ಸಾಮ್ ಹೆಂಗದ, ನಮ್ಗೆ ಅನಿಸ್ತದ ಜಾಬ್ ಈಸಿ ಅದ, ಈಸಿಲಿ ನಾವು ಮಾಡ್ಕೋಬಹುದು, ಸಿಲೆಬಸ್ ಏನ್ ಸೇಮ್ ಅದ, ಅದು ಅದ. ಮೇನ್ ಅಂದ್ರೆ ಅಲ್ಲಿ ಇರೋದು ಮೇನ್ 60 minutes ನಮ್ ಪ್ರಿಲಿಮ್ಸ್. ಆ 60 minutes ನಾವು
ಒಂದು ಏನ್ ನಮ್ಮ ಸಬ್ಜೆಕ್ಟ್ಸ್ ಅವ ಎಲ್ಲಾ ನಾವು ರೆಡಿ ಇರಬೇಕು. 61 ನಾವು ಟೈಮ್ ಅಲೋಕೇಶನ್ ಇಂಪಾರ್ಟೆಂಟ್ ಅದ, ಯಾವ ಕ್ವಶನ್ಸ್ ಮೇನ್ ಕ್ವಶನ್ಸ್ ಸೆಲೆಕ್ಷನ್ ಇಂಪಾರ್ಟೆಂಟ್ ಅದ. ಯಾವ ಬರಂಗಿಲ್ಲ ಕ್ವಶನ್ ನಾವು ಜಾಸ್ತಿ ಟೈಮ್ ಆಗಿ ವೇಸ್ಟ್ ಮಾಡಿದ್ವಿ ಅಂದ್ರೆ ಯಾವ ಬರ್ತಿದ್ ಆಮೇಲೆ ಮುಂದೆ ಹೋಗ್ತೀವಿ ಕ್ವಶನ್ಸ್ ಅವಾಗ ಅನಿಸ್ತದಲ್ಲ ಇದಿಷ್ಟು ಈಸಿ ಇತ್ತು, ನಾವು ದೊಡ್ಡ ಟಫ್ ಕ್ವಶನ್ ನಾವು ಹಿಡ್ಕೊಂಡ್ ಕೂತೀವಿ ಅಂತೆ. ಮೇನ್ ಅಂದ್ರೆ ಪಜಲ್ಸ್ ಹೆಂಗ ಅನಿಸ್ತದ, ಸ್ಟಾರ್ಟಿಂಗ್ 1 2 3 ಸೆಂಟೆನ್ಸಸ್ ಈಸಿ ಅನಿಸ್ತಿರ್ತದ, ಸಾಲ್ವ್ ಮಾಡ್ಕೊತ ಹೋಗ್ತೀರಿ. ಆ ಸಾಲ್ವ್ ಮಾಡ್ಕೊತ ನಡುವೆ ಎಲ್ಲ ಸಿಕ್ಕೋತಿರ್ಲ, ಅವಾಗ ಗೊತ್ತಾಗ್ತದೆ ನಮ್ 5 minutes ವೇಸ್ಟ್ ಆಗಿರ್ತಂತ. ಅದ್ರ ಬದ್ಲಿ ನಾವು ನಾರ್ಮಲ್ ಈಸಿ ಕ್ವಶನ್ಸ್ ಇದ್ದಿದ್ದು 5 marks ನಮ್ಗೆ ಅಲ್ಲಿ ಬಂದಿರ್ತಾವ. ಸೊ ಈಗ ಕ್ವಶನ್ಸ್ ಸೆಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಅದ. ಸೊ ನನ್ನ ಜರ್ನಿ ಚಾಲೋ ಆದಾಗ ಖರೆ ನನ್ ಆಕ್ಚುಲಿ ಹೇಳ್ಬೇಕು ನನ್ನ ಬಾಡಿನೂ ಪೂರಾ ಟ್ರಾನ್ಸ್ಫಾರ್ಮ್ ಆಗಿತ್ತು. ಅವನ್ನ ಅರೌಂಡ್ 85-90 kg ಇದೆ ಜಾಯಿನ್ ಆದ ಕ್ಲಾಸಿಗೆ. ಕ್ಲಾಸ್ 1 year ಮುಗಿದ್ ನಾ ಸೆಲೆಕ್ಟ್ ಆದಾಗ 62 kgs ಬಂದಿದ್ದೆ. ನನಗೂ ಗೊತ್ತಿಲ್ಲಲ್ಲ ನನ್ನ ಬಾಡಿ ಹಿಂಗ ಆಗ್ಯದಂತೆ. ನನ್ನ ಫೋಟೋ ನೋಡ್ದಾಗ ನನ್ಗೆ ಅನಿಸ್ತದ ನಾ ಹಿಂಗಿದ್ದೆ ಹಿಂಗಾಗಿನಂತೆ. ಬರೀ 1 yearದಾಗ ಅದ್ರ ಅದು ನಿಮ್ಗೆ ಹೆಂಗ್ ಎಷ್ಟು ನೀವು ಡೀಪ್ ಅದನ್ನ ಇಟ್ಕೋತೀರ ಅದ್ರ ಮೇಲೆ ಅದ, ನೀವು ಎಷ್ಟು ಅದ್ರ ಡೆಡಿಕೇಶನ್ ಕೊಡ್ತೀರಿ, ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಅದ. ಯಾಕಂದ್ರೆ ಬ್ಯಾರೆ ಜಾಬ್ಸ್ ನಿಮ್ಗೆ IT ಸೆಕ್ಟರ್ದಾಗ ಹೋಗ್ಬೋದು, ಎಲ್ಲಾ ಹೋಗ್ಬೋದು. ಖರೆ ಅಲ್ಲಿ ವರ್ಕ್ ಕಲ್ಚರ್ ಹಿಂಗದಲ್ಲ ನಿಮ್ಗೆ ಅನಿಸ್ತದ ಬ್ಯಾಂಕಿಂಗ್ ಕಲ್ಚರ್ಕಿಂತ ಖರೆ ಅಂದ್ರೆ ವರ್ಸ್ಟ್ ಅದ. ನೀವು 15 lakhs 20 lakh ಪ್ಯಾಕೇಜ್ ಕೊಡ್ತಾರಂದ್ರ ನಿಮ್ ಕಡೆಯಿಂದ 40 to 50 lakhs ಕೆಲಸ ಮಾಡ್ಸ್ಕೋತಾರ. ಸೊ ಅದು ನಮಗೆ ಅಲ್ಲಿ ಗೊತ್ತಾಗಿಲ್ಲ ಪ್ರೈವೇಟ್ ಸೆಕ್ಟರ್ಸ್ದಾಗ. ಗೌರ್ಮೆಂಟ್ ಬ್ಯಾಂಕ್ ಹೆಂಗದ, ನಿಮ್ ಕಡೆಯಿಂದ ಎಷ್ಟು ಕೊಡ್ತೀರ ಅದನ್ನ ಕೇಳಂಗಿಲ್ಲ ಬ್ಯಾಂಕ್ದಾಗ. ನಿಮ್ ಸ್ಯಾಲ್ರಿ ಅಷ್ಟೇ ಡೇಟ್ ಪ್ರಕಾರ ಕರೆಕ್ಟ್ ಬರ್ತದ. ನೀವು ಅಲ್ಲಿ ಎಷ್ಟರ ಬಿಸ್ನೆಸ್ ತಂದು ಕೊಡ್ರಿ, ಅದು ಅವ್ರಿಗೆ ಇಲ್ಲ. ಫೋನ್ಸ್ ಬರ್ತಾವ, ಝೋನಲ್ ಆಫೀಸಿಂದ ಬರ್ತಾವ, ರೀಜನಲ್ ಆಫೀಸ್ ಕಾಲ್ಸ್ ಬರ್ತಾವ, ಇವತ್ತು ಈ ಲಾಗಿನ್ ಡೇ ಅದ, ಈ ಲಾಗಿನ್ ಡೇ ಅದ ಅಂತೆ. ಖರೆ ಆಫೀಸರ್ಸ್ ಆದಾಗ ಸ್ವಲ್ಪ ಅನ್ಸ್ತಾರ ಮಾಡ್ಬೇಕಂತ. ಅಟ್ಲೀಸ್ಟ್ ಒಂದ್ 10 targets ಕೊಟ್ಟ 1 ಮಾಡಿದ್ರು ನಡೀತಲ್ಲ, ನಿಮ್ ಜಾಬ್ ಯಾರ್ದು ಹೋಗಂಗಿಲ್ಲ, ಎಲ್ಲಾರು ಸೇಫ್ ಇರ್ತೀರಿ. ಅದೇ ಕಾರ್ಪೊರೇಟ್ ಹಂಗಿಲ್ಲ, ನಿಮ್ಗೆ ಹೇಳಿದ ಟಾರ್ಗೆಟ್ ಅಚೀವ್ ಮಾಡ್ಲಿಲ್ಲ ನೆಕ್ಸ್ಟ್ ಡೇ ನಿಮ್ಗೆ ನೈಟೇ ಮೇಲ್ ಬಂದಿರ್ತದಲ್ಲ ನಾಳಿಂದ ಬರ್ಬೇಡ್ರಿ ಆಫೀಸಿಗೆ ಅಂತೆ. ಸೊ ನಿಮ್ 15 lakhs ಪ್ಯಾಕೇಜ್ 0 ಆಗಿಬಿಟ್ಟಿರ್ತದ ಅವತ್ತಿನ ಡೇ. ಸೊ ಗೌರ್ಮೆಂಟ್ ಬ್ಯಾಂಕ್ಸ್ ಕ್ಲಿಯರ್ ಮಾಡೋದು ಈಸಿ ಅದ, ಟಫ್ ಅಂತಿಲ್ಲ. ಮೇನ್ ಏನದ ಅದು ನಿಮ್ ಡೆಡಿಕೇಶನ್ ಎಷ್ಟು ಹಾಕ್ತಿರಿ. ನಮ್ ಬ್ಯಾಚ್ದಾಗ ಇದ್ವಿ, 40 ಇದ್ವಿ, ಆಮೇಲೆ 14. ಅದ್ರ ಹೆಂಗಾತು, ಫಸ್ಟ್ ಈಗ ಹತ್ತಿದ್ರು ನಾವು 3 ಮಂದಿ ಹತ್ತಿದ್ವಿ, 4 ಜನ ಹತ್ತಿದ್ವಿ. ಆಮೇಲೆ ಉಳಿದವ್ರಿಗೆ ಸ್ವಲ್ಪ ಡಿಲೇ ಆಯ್ತು, ಇನ್ನೊಂದ್ ಸ್ವಲ್ಪ ಮಂದಿ ಲಾಸ್ಟ್ ಇಯರ್ ಏನೋ ಹತ್ತು. ಸೊ ಅವಾಗ ಸ್ಟಾರ್ಟಿಂಗ್ ಅವ್ರಿಗೆ ಅನ್ಸಿತ್ತು ಬರೀ ಇವ್ರ 4 ಮಂದಿಗೆ ಹತ್ತು, ನಮ್ಗೆ ಯಾವಾಗ ಹತ್ತದ ಇಲ್ಲೋ, ಇವ್ರೇನ್ ಮಾಡಿ ಇವ್ರ ಖರೆ ನನ್ ಪ್ರಕಾರ ನನ್ ಹಾರ್ಡ್ ವರ್ಕ್ ಇತ್ತು. ಖರೆ ಅವ್ರಿಗೂ ಸ್ವಲ್ಪ ಕಡಿಮೆ ಇತ್ತು ನಂದು ಹಾರ್ಡ್ ವರ್ಕ್, ನನಗ್ ಅನಿಸ್ತದ ಅದು. ಖರೆ ಅವ್ರ ಅಂತಾರ ಇಲ್ಲ ನಿಂದ್ ಇತ್ತು ಅದಕ್ಕೆ ನೀನ್ ಸಿಕ್ಕದ. ಆಮೇಲೆ ಅವ್ರು ಚಾಲೂ ಮಾಡಿದ್ರು. ಸೊ ಅವಾಗ ಈಗ ಲಾಸ್ಟ್ ಇಯರ್ 1 2 ಹತ್ತು. ಸೊ ಡಿಲೇ ಆಗ್ಬೋದು, ಖರೆ ಡೆಫಿನೆಟ್ಲಿ ಸಿಗ್ತದ. ಮೇನ್ ಅಂದ್ರೆ ಪೇಷನ್ಸ್, ಹಾರ್ಡ್ ವರ್ಕ್ ಕಂಟಿನ್ಯೂಸ್ ನೀವು ಇಟ್ಟಿರ್ಬೇಕು ಅಷ್ಟೇ ಸ್ಟಡೀಸಿಗೆ. ಸೊ ಈಗ ನಾ ಬ್ಯಾಂಕಿಗೆ ಹತ್ತಿ ಈ ಕಮಿಂಗ್ ವೆನ್ಸ್ಡೇ 4 years ಕಂಪ್ಲೀಟ್ ಆಗ್ತಾವ ಸರ್. July 15, 2026 ಅಂದ್ರೆ 4 years ಕಂಪ್ಲೀಟ್ ಆಗ್ತಾವ ನಾನು. ಸೊ ಅವಾಗ 4 years ನಾ ಸ್ಟಾರ್ಟಿಂಗ್ ಜಾಬ್ ಹತ್ತಿದ ನಮ್ದು ರೀಜನಲ್ ಝೋನಲ್ ಆಫೀಸ್ ಹುಬ್ಳಿ ಅದ. ಸೊ ಅಲ್ಲಿ ನಮ್ ಮೆಡಿಕಲ್ ಟೆಸ್ಟ್ ಆಯ್ತು, ಎಲ್ಲಾ ಟೆಸ್ಟ್, ಆಮೇಲೆ ಫಿಸಿಕಲ್ ಟೆಸ್ಟ್ ಎಲ್ಲ ಅಲ್ಲೇ ಮಾಡ್ತಾರ. ಸೊ ಮಾಡಿಂದ ನಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಮೇಲ್ ಥ್ರೂ ಬಂತು. ಸೊ ಮೇಲ್ದಾಗ ಬರ್ದಿತ್ಲ ಬೆಳಗಾವ್ ಶಾಪುರ್ ಬ್ರಾಂಚ್ ನಿಮ್ಗೆ ಅಲೋಕೇಟ್ ಆಗ್ಯದ ಅಂತ. ನನ್ ಮನಿ ಅದ ಭಾಗ್ಯನಗರ. ಸೊ ಶಾಪುರ್ ಅಂದಂಗ ಅರೌಂಡ್ 2 to 3 kilometers ಆಗ್ತದೆ. ಸೊ 4 years ಆಯ್ತು ನಾ ಇಲ್ಲೇ ಇದ್ದೀನಿ. ಸೊ ನಾನು ಟ್ರಾನ್ಸ್ಪೋರ್ಟೇಷನ್ ಏನಿ ಟೆನ್ಷನ್ ಇಲ್ಲ, ಊಟದಿಲ್ಲ, ಊಟಕ್ಕೆ ಬೇಕನ್ನ ಮನೆಗೆ ಹೋಗಿ ಊಟ ಮಾಡಿ ಬರ್ಬೋದು. ಸೊ ಅದಕ್ಕೂ ಏನಿಲ್ಲ. 2 to 2:30 ಲಂಚ್ ಬ್ರೇಕ್ ಅಂತಾರ. ಸೊ ನೀವು 2 o'clock 2:45 ತನಕ ಬಂದ್ರು ಯಾರು ಏನು ಕೇಳಂಗಿಲ್ಲ. ಟೀ ಬ್ರೇಕಿಗೆ ಹೋಗ್ಬೋದು, ಅದಕ್ಕೂ ಯಾರು ಕೇಳಂಗಿಲ್ಲ. ಸೊ ಲಕ್ಸುರಿ ಜಾಸ್ತಿ ನಾವ ಡಿಫಿಕಲ್ಟೀಸ್ಗಿಂತ ಜಾಯ್ನ್ ಆಗಿಂದ ಮಂದಿ. ಅದಕ್ಕ ಅಂತ ನೀವೇನ್ ಬ್ಯಾಂಕ್ ತಾಗಿದ್ದೀರಿ ಆರಾಮ್ ಇರ್ತೀರಿ ಅಂತ, ಅದ್ ಖರೇನ ಆರಾಮ ಇರ್ತೀರಿ, ಅಲ್ಲಿ ಟೆನ್ಷನ್ ಇರಂಗೇ ಇಲ್ಲ. ಅದ್ ನೀವ್ ಹೆಂಗ್ ತಗೋತೀರಿ ಅದ್ರ ಮೇಲೆ ಅದ. ಸೊ ಯು ಹ್ಯಾವ್ ಟು ಡೀಲ್ ವಿತ್ ಇಟ್, ಅಷ್ಟೇ ಅದ. ಸೊ ಸ್ಟಾರ್ಟಿಂಗ್ ನ ಹತ್ತಿದಾಗ 2022ದಾಗ ಸ್ಟಾರ್ಟಿಂಗ್ ಡೆಪಾಸಿಟ್ ಸೆಕ್ಷನ್ಸ್ ಕೂಡ್ಸಿದ್ರು. ಡೆಪಾಸಿಟ್ ಅನ್ನೋದು RTGS, ಪಾಸ್ಬುಕ್ ಎಂಟ್ರಿ, ಕ್ಯಾಶ್ ಹ್ಯಾಂಡ್ಲಿಂಗ್ ಇದು ಮಾಡಿದ್ವಿ. 2022 to 23 ಎಂಡಿಂಗ್ ತನ ಅಲ್ಲೇ ಇದ್ದೆ. ಸೊ ಆಮೇಲೆ ನಾ ಫಾರಿನ್ ಎಕ್ಸ್ಚೇಂಜ್ ಡಿಪಾರ್ಟ್ಮೆಂಟಿಗೆ ಶಿಫ್ಟ್ ಆದೆ. ಆಸ್ ಎ ಕ್ಲರ್ಕ್ ಫಾರಿನ್ ಎಕ್ಸ್ಚೇಂಜ್ ಸಿಗೋದು ಜಾಸ್ತಿ ಮಂದಿಗೆ ಪಾಸಿಬಲ್ ಇರಂಗಿಲ್ಲ, ಯಾಕಂದ್ರೆ ಮೇನ್ಲಿ ಸ್ಕೇಲ್ 1 ಸ್ಕೇಲ್ 2 ಆಫೀಸರ್ಸ್ ಹ್ಯಾಂಡಲ್ ಮಾಡ್ತಾರೆ. ಸೊ ನಾ 23 ಇಯರ್ ಎಂಡಿಂಗ್ ನಾ ಫಾರಿನ್ ಎಕ್ಸ್ಚೇಂಜ್ ಆಗಿ ಶಿಫ್ಟ್ ಆದೆ. ಸೊ ಅವಾಗ ಗೊತ್ತಾಗ್ತಾ ಫಾರಿನ್ ಎಕ್ಸ್ಚೇಂಜ್ ಆಕ್ಚುಲಿ ಏನ್ ವರ್ಕ್ ಆಗ್ತದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಿರ್ತಾರ, ಅವು ಕರೆಕ್ಟ್ ಗೂಡ್ಸ್ ಅವೇ ಇಲ್ಲ, ಅವು ಚೆಕ್ ಮಾಡೋದಿರ್ತದ, ಅವ್ರ ಪೇಮೆಂಟ್ಸ್ ಬರ್ತಾವ, ಬ್ಯಾಂಕ್ ಟು ಬ್ಯಾಂಕ್ ಡೀಲಿಂಗ್ಸ್ ಇರ್ತಾವ, ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ ಜೊತೆ ಕಾಲ್ದಾಗೂ ಮಾತಾಡ್ಬೇಕಾಗ್ತದೆ ನೀವು. ಈಗ ನಮ್ ಜೊತೆ ಅಂದ್ರೆ ನಮ್ಮೂನ ಬ್ರಾಂಚಸ್ ಅದ, ಬ್ಯಾಂಕ್ ಆಫ್ ಇಂಡಿಯಾ ನ್ಯೂಯಾರ್ಕ್ ಅದ, ಬ್ಯಾಂಕ್ ಆಫ್ ಇಂಡಿಯಾ ಪ್ಯಾರಿಸ್, ಟೋಕಿಯೋ. ಸೊ ಆ ಟೈಮ್ ಝೋನ್ ಪ್ರಕಾರ ನಾವು ಫೋನ್ ಹಚ್ಚಿ ನಾವ್ ಮನಿಗ್ ಬಂದಿರ್ತಿದ್ದೆ 5:15 ಖರೆ ಅಂದ್ರೆ. ಖರೆ ಟೈಮ್ ಝೋನ್ ಹಿಂಗಿರೋದ್ರಿಂದ ನಾವು ರಾತ್ರಿ 10ಕ್ಕೆ ಅದು ನಾ ಮನ್ಯಾಗ ಕೂತ್ ಕಾಲ್ ಹಚ್ಬೇಕಾಗ್ತಿತ್ತು ಬ್ಯಾಂಕ್ ಆಫ್ ಇಂಡಿಯಾ ಪ್ಯಾರಿಸ್ ಬ್ರಾಂಚ್ ಇವಕ್ಕ ಸ್ವಲ್ಪ ಕ್ವೆರೀಸ್ ಸಂಬಂಧ. ಸೊ ಅವಾಗ ನಾನು ಫಾರಿನ್ ಎಕ್ಸ್ಚೇಂಜ್ ಪೂರಾ ಕಲ್ಕೊಂಡೆ. ಈಗ ಸೊ ಆಸ್ ಅ ಕ್ಲರ್ಕ್ ನನಗೆ ಎಲ್ಲ ಗೊತ್ತದಲ್ಲ ಫಾರಿನ್ ಎಕ್ಸ್ಚೇಂಜ್ ಹೆಂಗ್ ವರ್ಕ್ ಆಗ್ತದೆ, ಎಲ್ಲೆಲ್ಲಿ ಏನೇನ್ ಕ್ವೆರೀಸ್ ಬರ್ಬೋದು. ಸೊ ಅದು ಡಿಸೈಡ್ ಮಾಡ್ಬೇಕಂದ್ರೆ ಮತ್ತೆ ನಮ್ಮ ಬ್ರಾಂಚಿಗೆ ಒಂದು AD ಕೋಡ್ ಅಂತ ಕೊಡ್ತಾರೆ, ಅಥರೈಸ್ಡ್ ಡೀಲರ್ ಕೋಡ್.
RBI ಸ್ಪೆಸಿಫಿಕ್ ಬಂದು ಇನ್ಸ್ಪೆಕ್ಷನ್ ಮಾಡಿ ನಿಮ್ ಬ್ರಾಂಚ್ ಯೂಸ್ಫುಲ್ ಅದೇ ಇಲ್ಲೋ ಇಡಿ ಕೋಡ್ ಅಂತ ಅದು ಸ್ಯಾಂಕ್ಷನ್ ಮಾಡಿ ಹೋಗ್ತದೆ. ಸೊ ಇಡಿ ಕೋಡ್ ಕೊಟ್ಟಾಗ ನಾವು ಅಥರೈಸ್ ಡೀಲರ್ ಆಗ್ತೀವಲ್ಲ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಕ್ಯಾರಿ ಮಾಡ್ಲಿಕ್ಕೆ. ಸೊ ಈಗ ಫಾರಿನ್ ಎಕ್ಸ್ಚೇಂಜ್ ದಾಗ LCs ಬರ್ತಾವ, ಲೆಟರ್ ಆಫ್ ಕ್ರೆಡಿಟ್ ಅಂತೇಳಿ. ಸೊ ಅದು ಹೆಂಗಿರ್ತದೆ, ನಮ್ ಬ್ಯಾಂಕ್ ದಿಂದ ಫಾರಿನ್ ಬ್ಯಾಂಕ್ ಡೀಲಿಂಗ್ ಇರ್ತಾವ. ಜನರಲಿ ಮೇಲ್ ಕಳಿಸಿದ್ರೆ ಫಾರಿನ್ ಬ್ಯಾಂಕ್ಸ್ ಎಕ್ಸೆಪ್ಟ್ ಮಾಡಂಗಿಲ್ಲ, ಇದು ಒರಿಜಿನಲ್ ಅದ ಇಲ್ಲ ಅಂತೇಳಿ. ಸೊ ಸ್ವಿಫ್ಟ್ ಥ್ರೂ ನಾವು ಮಾಡ್ಬೇಕಾಗ್ತದೆ. ಸೊ ಸ್ವಿಫ್ಟ್ ಥ್ರೂ ಮಾಡ್ಬೇಕಂದ್ರೆ ಅದು ಜನರಲಿ ಆಫೀಸರ್ಸ್ ಗೊತ್ತಿರಬೇಕು, ಅದು ಆಗಂಗಿಲ್ಲ. ಈಗ ನಾ ಫಾರಿನ್ ಎಕ್ಸ್ಚೇಂಜ್ ಮಾಡೋದ್ರಿಂದ ಅಹಮದಾಬಾದಿಗೆ 1-2 ಟೈಮ್ಸ್ ಟ್ರೈನಿಂಗ್ ಹೋಗಿನಿ. ಆಸ್ ಎ ಕ್ಲರ್ಕ್ ಯಾರು ಹೋಗಂಗಿಲ್ಲ. ಸೊ ನಾ ಬೆಳಗಾವಿದ ಅಹಮದಾಬಾದಿಗೆ 2 ಸಲ ಟ್ರೈನಿಂಗ್ ಹೋಗಿನಿ. ಗೋವಾ ನಮ್ದು ಟ್ರೈನಿಂಗ್ ಸೆಂಟರ್ ಅದ ಗೋವಾ, ಪಣಜಿ. ಸೊ ಹಿಂಗಾಗಿ ಗೋವಾಗೆ ಯಾರಿಗೆ ಹೋಗುದದ ಬ್ಯಾಂಕ್ ಆಫ್ ಇಂಡಿಯಾ ಹತ್ತಿದ್ರೆ ಬೆಸ್ಟ್ ಅದ. ಸೊ 15 days ಆಮೇಲೆ 10 days ಹಿಂಗ್ ನಿಮ್ಗೆ ಆರಾಮ್ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಹೆಂಗ ಅದು ಸ್ವಿಫ್ಟ್ ವೈಸ್ 10 to 5 ಇರ್ತದೆ. 10 o'clock 1 ಸೆಷನ್ ಮುಗಿಸ್ತಾರ, ಆಮೇಲೆ ಬ್ರೇಕ್ಫಾಸ್ಟ್ ಬ್ರೇಕ್ ಹೋಗಿ ಬ್ರೇಕ್ಫಾಸ್ಟ್ ಅವ್ರು ಏನ್ ಮಾಡಿರ್ತಾರ ತಿನ್ನೋದು ಎಲ್ಲ ಮಾಡಿ ಬರ್ಬೋದು. ಅದಾಗಿ ಮತ್ತೆ 1 hour ಸೆಷನ್, ಆಮೇಲೆ ಮತ್ತೆ ಟೀ ಬ್ರೇಕ್, ಅದು ಮುಗ್ದು ಇನ್ನೊಂದು ಕ್ಲಾಸ್, ಆಮೇಲೆ ಲಂಚ್ ಬ್ರೇಕ್, ಅದು ಮುಗ್ದು ಇನ್ನೊಂದು ಸೆಷನ್, ಆಮೇಲೆ ಮತ್ತೆ ಟೀ ಬ್ರೇಕ್, ಅದು ಮುಗ್ದಿಂದ ಆಮೇಲೆ ಒಂದು ಲಾಸ್ಟ್ ಸೆಷನ್ ವೈಂಡ್ ಅಪ್. ಸೊ 5ಕ್ಕೆ ಮುಗಿತಾ ಆಮೇಲೆ ನಿಮ್ ಬಿಟ್ಟು ಬಿಡ್ತಾರೆ, ನೀವ್ ಎಲ್ಲಿ ಬೇಕು ಹೋಗ್ಬೋದು. ನೀವು ಯಾವ ಬೀಚಿಗೆ ಹೋಗ್ತಿದ್ರು ಹೋಗಿರಿ, ಎಲ್ಲ ಪಬ್ಬಿಗೆ ಹೋಗ್ತಿದ್ರು ಹೋಗ್ರಿ, ಎಲ್ಲಿ ಬೇಕು ಹೋಗ್ಬೋದು, ಎಲ್ಲೂ ರೆಸ್ಟ್ರಿಕ್ಷನ್ ಇರಂಗಿಲ್ಲ. ಸೊ ಇವೆಲ್ಲ ನೀವು ಅಡ್ಡಾಡ್ಬೇಕಂದ್ರ ಸ್ವತಃ ಮನಿ ರೊಕ್ಕ ತಗೊಂಡು ಇದಕ್ಕೆ ಹೋಗಿ ಬರ್ತೀವಿ, ಟ್ರೈನಿಂಗ್ ಮುಗಿಸ್ಕೋತೀವಿ, ಅಲ್ಲಿ ಅಡ್ಡಾಡಿ ಬರ್ತೀವಿ. ಇವೆಲ್ಲ ಬಂದಿಂದ ಹೊಳಿ ಬ್ರಾಂಚಿಗೆ ಇವೆಲ್ಲ ರೊಕ್ಕ ನಾವು ಕ್ಲೇಮ್ ಮಾಡ್ತೀವಿ, ಮತ್ ಬ್ಯಾಂಕ್ ನಮಗೆ ರೊಕ್ಕ ಕೊಡ್ತದೆ. ಟ್ರಾನ್ಸ್ಪೋರ್ಟೇಷನ್ ಹೋಗಿದ್ದು, ಅಲ್ಲಿ ಅಡ್ಡಾಡಿದ್ದು ಇದ್ದಿದ್ದು. ಸೊ ಆ 1 day ನಾವು ಟ್ರೈನಿಂಗ್ ತಗೊಂಡಿದ್ದ ಅಂದ್ರೆ 1 day ನಾವು ವರ್ಕ್ ಮಾಡ್ದಂಗೆ ಈಕ್ವಲೆಂಟ್. ಸೊ ಅದ್ರ ಎಕ್ಸ್ಟ್ರಾ ಅಲೌನ್ಸ್ ನಮ್ಗೆ ಸಿಗ್ತಿರ್ತದೆ, ನಾವು ಕಲಿತ್ ಬಂದಿವಂತ. ಸೊ ಆ ನಾಲೆಜ್ ಆಮೇಲೆ ನಿಮ್ಗೆ ಇಲ್ಲಿ ಯೂಸ್ ಮಾಡೋದ್ರಿಂದ ಆಮೇಲೆ ನೀವು ಪ್ರಮೋಷನ್ಸ್ ತಗೋರಿ, ಇಲ್ಲ ಫಾರಿನ್ ಪೋಸ್ಟಿಂಗ್ ಬೇಕಂದ್ರಿ, ಸೊ ಅವಾಗ ಕನ್ಸಿಡರ್ ಕೇಳೋದಿದೆ ನೀವು ಎಲ್ಲಿ ಕೆಲಸ ಮಾಡಿರಂತ. ಸೊ ಇಡೀ ಬ್ರಾಂಚು ಫಾರಿನ್ ಎಕ್ಸ್ಚೇಂಜ್ ಕೆಲಸ ಮಾಡಿನಂದ್ರೆ ನಿಮ್ಗೆ ಇಮಿಡಿಯೇಟ್ ಪ್ರಿಫರೆನ್ಸ್ ಸಿಗ್ತಲ್ಲ ಫಾರಿನ್ ಪೋಸ್ಟಿಂಗ್. ಸೊ ಎವ್ರಿ ಇಯರ್ ಏನಿಲ್ಲ ಅಂದ್ರೂ ನಮ್ಮ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅರೌಂಡ್ 150 to 200 ಪೀಪಲ್ಸ್ ಫಾರಿನ್ ಪೋಸ್ಟಿಂಗ್ ಹೋಗ್ತಾರೆ. ಅಷ್ಟ್ ಮಂದಿದಲ್ಲಿ ಟೆನ್ಯೂರ್ ಮುಗ್ದಿರ್ತದ, ಅವ್ರು ಹೊಳಿ ಬರ್ತಾರೆ. ಹೀಗಾಗಿ ಸಮ್ ಆಫ್ ದಿ ಕಂಟ್ರೀಸ್ ಲೈಕ್ ಕಿನಿಯಾ, ಆಮೇಲೆ ಸೌತ್ ಆಫ್ರಿಕಾ, ಇಲ್ಲಿ ನಮ್ ಬ್ಯಾಂಕ್ ಆಫ್ ಇಂಡಿಯಾ ಲೀಡ್ ಬ್ಯಾಂಕ್ ಅದು. ಅಲ್ಲಿ ಮೇನ್ ನಮ್ದು ಬ್ರಾಂಚ್, ನಮ್ ಬ್ಯಾಂಕ್ ಅಂದ್ರೆ ಅಲ್ಲಿ ಲೀಡ್ ಬ್ಯಾಂಕ್ ಇದ್ದಂಗೆ. ಸೊ ಏನೇ ಟ್ರಾನ್ಸಾಕ್ಷನ್ ಆದ್ರೂ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ರೆಕಗ್ನೈಸ್ ಬ್ಯಾಂಕ್ ಅದ. ಸೊ ಅವ ಆಪರ್ಚುನಿಟಿ ಸಿಗ್ತಾವ, ನೀವು ಅಲ್ಲಿ ಹೋಗಿರ್ಬೋದು. ಸೊ ಒಮ್ಮೆ ನೀವು ಫಾರಿನ್ ಪೋಸ್ಟಿಂಗ್ ಹೋಗಿ ಬಂದ್ರಂದ್ರೆ ಅರೌಂಡ್ 30 to 40 lakhs ನಿಮ್ ಸೇವಿಂಗ್ಸ್ ಆಗ್ತಾವ ಎಕ್ಸ್ಟ್ರಾ. 1-3-4 years ಅಷ್ಟೇ ಇರ್ತೀರಿ, ಅಷ್ಟು ಜಾಬ್ ಮಾಡಿ ಬಂದ್ರಂದ್ರೆ ಉಳಿದೆಲ್ಲ ನಿಮ್ 30-40 lakhs ನಿಮ್ ಸೇವಿಂಗ್ಸ್, ಉಳಿದೆಲ್ಲ ಖರ್ಚು ತೆಗದ್. ಸೊ ಅದೊಂದು ಅಪರ್ಚುನಿಟಿ ಅದ. ಸೊ ಬ್ಯಾಂಕ್ ಜಾಬ್ 10 ಫೆಸಿಲಿಟೀಸ್ ಸಿಕ್ಕಾಪಟ್ಟಿ ಸಿಗ್ತಾವ. 10 ಮುಂದೆ ಏನ್ ಲೈಫ್ ಜರ್ನಿ ಅದ ಅದೇ ಎಲ್ಲಾರು ಹಾರ್ಡ್ ಅನಿಸ್ತದ. ಅಷ್ಟು ಹಾರ್ಡ್ ಏನಿಲ್ಲ, ಸರ್ ಏನಂತ ಫಾಲೋ ಮಾಡ್ರಿ ಅಷ್ಟೇ. ಕರೆಂಟ್ ಅಫೇರ್ಸ್ ಅನ್ರಿ, ಅವ್ರು ಏನ್ ಸಣ್ಣ ಪುಟ್ಟು ಅಂತಾರೆ, ಸಣ್ಣದದ ನೀವು ಇಗ್ನೋರ್ ಮಾಡ್ತೀರಿ ಬಿಟ್ಟಿರಿ ಅಂತೇಳಿ ಅದನ್ನ ಬಿಡಬೇಡ್ರಿ ಅಷ್ಟೇ. ಅವ್ರು ಏನ್ ಹೇಳ್ತಾರೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ಫಾಲೋ ಮಾಡ್ರಿ. ಸರ್ ಅಂತಲ್ಲ, ಮತ್ ಬೇರೆ ಸ್ಟಾಫ್ಸು ಇದ್ದಾರೆ ಎಲ್ಲಾರ್ದು. ಅವ್ರು ಏನ್ ಹೇಳ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ ಅದ, ಯಾವ್ದು ಕೇಳ್ತಾರ ಕೇಳಂಗಿಲ್ಲ ಅವ್ರಿಗೆ ಗೊತ್ತದ. ಸೊ ಅದನ್ನ ಕೇಳಿ ಮಾಡಿದ್ರೆ ಅಂದ್ರೆ ನಿಮ್ಗೆ ರಿಸಲ್ಟ್ 100% ಸಿಗುತ್ತದ. ಸೊ ಅದು ಇಂಪಾರ್ಟೆಂಟ್. ಸೊ ಅವ್ರ ಗೈಡೆನ್ಸ್ ಪೂರಾ ಫಾಲೋ ಮಾಡ್ರಿ. ಸೊ ಜಾಬ್ ಸಿಗಂಗಿಲ್ಲ ಅಂತ ಯಾರಿಗೂ ಇಲ್ಲ, ಎಲ್ಲರಿಗೂ ಸಿಗುತ್ತದೆ. ಎಸ್. ಒಮ್ಮೆ ಕ್ವಶನ್ಸ್ ಅಂತೂ ಟ್ರೈನ್ ಅಪೋಸಿಟ್ ಡೈರೆಕ್ಷನ್ ಇವೆಲ್ಲ ಕೇಳ್ಬೇಡ್ರಿ, ಅವ್ ಯಾವ ಗೊತ್ತಿಲ್ಲ. ಈಗ ಅವ್ ಬರೇ ಜಾಯಿನ್ ಆಗುತ್ತಾನ ಅಷ್ಟೇ. ಯಾರು ಕೇಳ್ತಾರ? So you can raise the hands and ask the question. The mic will come, you can ask. ಸ್ವಲ್ಪ ಜಾಗ. ಅಲ್ಲಿ ಕೈ ಕೊಡು. ಕೇಳ್ತಿಲ್ಲ ಕ್ವಶನ್ ಮಾ? ಇಲ್ಲ ಯಾರು ಕೇಳ್ತೀರಿ? You have this opportunity. Okay, 4 ವರ್ಷಕ್ಕೆ ಫಸ್ಟ್ ಟೈಮ್. ಹೌದಾ ಇಲ್ಲ? Very difficult. Ask any questions you have. ನಾನು ಇಲ್ಲಿ ನಿಂತ್ ಮಾತಾಡ್ಲಿಕತ್ತೀನಿ, ನನಗೂ ಈಸಿ ಇಲ್ಲ ಸರ್. ಈಗ ವಾಕೂತ್ ಅದನ್ನೇ ಹೇಳಿಕತ್ತಿದ್ದೆ ಸರ್, ನನಗೆ ಆಗಂಗಿಲ್ರಿ ಇಲ್ಲಿ ನಿಂತ್ ಮಾತಾಡ್ಲಿಕ್ಕಂತೆ. Yes. So, like, how many hours did you study for a day? Like, ಮಿನಿಮಮ್ 12 hours in class. except classes, 3 to 4 hours. 3 to 4 hours. Yes, minimum. Night and morning, early morning. Like, daily motivation ಏನು ತರ್ತೀರಿ ನೀವು ಓದಾಕ್? Daily. Like, you should be disciplined, right? You know that. But ನೀವು daily each and day one day ವೇಸ್ಟ್ ಆಗ್ದಂಗೆ ಮೋಟಿವೇಟ್ ನೀವು ಹೆಂಗ್ ತರ್ತೀರಿ when you go low? Like, ನಂದೇನಿತ್ತು, ಏಜ್ ಫ್ಯಾಕ್ಟರ್ ಇತ್ತು. ಸೊ ಅರೌಂಡ್ 24 ಏಜಿಗೆ ನಾನು ಚಾಲೂ ಮಾಡಿದ್ದೆ ಬ್ಯಾಂಕಿಂಗ್ ಕೋಚಿಂಗ್. ಸೊ ಕ್ಲರ್ಕಿಗೆ 26, 28 ಏಜ್ ಲಿಮಿಟ್ ಅದ. ಸೊ ಎಲ್ಲಾರು ಏನ್ ಹೇಳೋರು, ಗೌರ್ಮೆಂಟ್ ಜಾಬ್ಸ್ ಅಂದ್ರ 2-3 ವರ್ಷ ಆಗಂಗಿಲ್ಲ, 4-5 ವರ್ಷ ಟೈಮ್ ಹಿಡಿತದ. ಹಂಗ್ ನನಗೆ ಹಿಡಿದ್ರೆ ನನ್ನ ಏಜ್ ಲಿಮಿಟ್ ದಾಟಿ ಹೋಗ್ಬಿಡ್ತದ. ಸೊ ಅದೊಂದು ನನ್ನ ಮೇನ್ ಫ್ಯಾಕ್ಟರ್ ಇತ್ತು. ಆಮೇಲೆ ಆಗಿನ ನಾನು ಜಾಬ್ ರಿಸೈನ್ ಮಾಡಿ ಹತ್ತಿದ್ದೆ.
ಜಾಬ್ ಅಲ್ಲ ನಂಗೆ ಆಲ್ರೆಡಿ ಸ್ಯಾಲ್ರಿ ಬರ್ತಿತ್ತು, ಒಂದ್ ಸ್ಯಾಲ್ರಿ ಸ್ಟಾಪ್ ಆತ ಈಗ ನಂದು. ಸೊ ಖರ್ಚಿಗೆ ಏನೂ ಇರಂಗಿಲ್ಲ, ಮಮ್ಮಿ ಪಪ್ಪನ ಕಡೆ ಯಾವತ್ತೂ ನಾ ಖರ್ಚಿಗೆ ಕೇಳಬೇಕು. ಸೊ ಅವಾಗ ಏನಾಗ್ತದ, ನೀವು ಬೇರೆ ಆಪ್ಷನ್ ಹೊಡಿಯಂಗಿಲ್ಲ. ಸೊ ಹಂಗಾಗಿ ನನಗೆ ಹತ್ತಬೇಕು, ಅದು ಒಂದೇ ಆಪ್ಷನ್ ಉಳಿದಿತ್ತು. ಈಗ ನಾ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕಿದ್ದೆ ಅಷ್ಟೇ. ಸೊ ನೀವು ಹೆಂಗೆ, ಯಾಕಂದ್ರೆ ಕಾರ್ಪೊರೇಟ್ ಸೆಕ್ಟರ್ ನೀವು ಜಾಬ್ ಹತ್ತೀವಂದ್ರೆ ಅಲ್ಲಿ ಇಷ್ಟದ ಸ್ಟಾರ್ಟಿಂಗ್ ಹತ್ತಿದ್ಕು ಯಾರಿಗೆ 15-20 lakhs ಪ್ಯಾಕೇಜ್ ಸಿಗಂಗಿಲ್ಲ. ಲಾಸ್ಟ್ 5 to 6 lakhs ಸ್ಟಾರ್ಟಿಂಗ್ ಹೂ ಅಂತಾರ. 5 to 6 lakhs ಹೇಳುದಷ್ಟೇ, ಇನ್ ಹ್ಯಾಂಡ್ ಬರುತ್ತನ 3 to 3.5 lakhs ಉಳಿದಿರ್ತದೆ. ಯಾಕೆ ಫ್ರೆಶರ್ಸ್ ಜಾಸ್ತಿ ಕೊಡಂಗಿಲ್ಲ, ಯಾಕಂದ್ರೆ ಡಿಮಾಂಡ್ ಜಾಸ್ತಿ ಹೆಂಗದ ಎಕ್ಸ್ಪೀರಿಯನ್ಸ್. ಸ್ವಿಚ್ ಯಾರು ಮಾಡ್ಕೋತಿದಾರಲ್ಲ ಅವ್ರನ್ನ ಇಮಿಡಿಯೇಟ್ ತೊಗೊಂಡ್ಬಿಡ್ತಾರ. ಫ್ರೆಶರ್ಸ್ ತೊಗೊಂಡು ಕಲಿಸಿ ಆಮೇಲೆ ನೀವು ಬಿಟ್ಟು ಹೋಗ್ತೀವಿ ಅಂದ್ರೆ ನಿಮ್ಮ ಇನ್ವೆಸ್ಟ್ ಮಾಡಂಗಿಲ್ಲ. ಸೊ ಹಿಂಗಾಗಿ ನಿಮ್ಗೆ ಜಲ್ದಿ ಹತ್ತಿದ್ರೆ ನಿಮ್ ಜಸ್ಟ್ ಬಸ್ ಸರ್ವಿಸ್ ಆತಂದ್ರೆ ನಿಮ್ ಇನ್ಕಮ್ ಅಷ್ಟು ಜಾಸ್ತಿ ಸೇವ್ ಮಾಡ್ತೀರಿ. ಇಲ್ಲ ನೀವು ಒಂದ್ ಅಟೆಂಪ್ಟ್ ಹೋತಂದ್ರೆ 1 year ಹೋಗ್ತದೆ. 1 year ಹೋತಂದ್ರೆ ನಿಮ್ದು ಅರೌಂಡ್ 60,000 per month ಹಿಡಿದ್ರು 7 to 8 lakhs rupees ನಿಮ್ದು ಇನ್ಕಮ್ ಲಾಸ್ಟ್ ಆದಂಗ. ಅದು ಮೇನ್ ಅದು. Another question, like exam is 10 day after, like 10 day prior the exam. What is your mindset? Like ನಿಮ್ಗೆ ಗೊತ್ತೈತಿ ಎಕ್ಸಾಮ್ ಬರೈತೆ and this is your last moment, you have to crack that. ನೀವು ಆ 10 days ನಾಗ ನೀವು what is your mentality, that how will you approach to that situation? ಜನರಲಿ ಅದಕ್ಕೆ ಸರ್ ಏನ್ ಹೇಳ್ತೀರಿ, ನಮ್ಗೆ ಮಾಕ್ ಟೆಸ್ಟ್ ನೀವು ರೆಗ್ಯುಲರ್ ಕೊಡ್ಕೋತೀರಿ. ಸೊ ನೀವು ಹೆಂಗಾಗಬೇಕು, ಅದು ಎಕ್ಸಾಮ್ ಅನ್ಕೊ ನಿಮ್ಗೆ ಅದು ಫಿಯರ್ ಹೋಗ್ಬೇಕು. ಯಾಕಂದ್ರೆ ನಮ್ಗೆ ಏನಾಗ್ತದೆ, ಎಕ್ಸಾಮ್ ಅದ ಒಂದ್ ತಾಸು ನಾವು ಬರೀಬೇಕು, ಇಷ್ಟೆಲ್ಲ ಸಾಲ್ವ್ ಮಾಡ್ಬೇಕು, ಅದೇ ನಮ್ಗೆ ಟೆನ್ಷನ್ ಆಗಿರ್ತದೆ. ಸೊ ನೀವು ಮಾಕ್ ಟೆಸ್ಟ್ ರೆಗ್ಯುಲರ್ ಕೊಡ್ಕೋತಿದ್ರಿ, ಅವಾಗ ನಿಮ್ಗೆ ಗೊತ್ತಲ್ಲ ಮಾಕ್ ಟೆಸ್ಟ್ ಸೇಮ್ ಪ್ಯಾಟರ್ನ್ ಇರ್ತದೆ. 1 hour ಕೂತ್ ನೀವು ಡೆಡಿಕೇಟೆಡ್ ಪೂರಾ ಸಾಲ್ವ್ ಮಾಡ್ಬೇಕು. ಸೊ ಅದು ಯೂಸ್ ಟು ಇದ್ರೆ ಅಂದ್ರೆ ನಿಮ್ಗೆ ಇವು ಎಕ್ಸಾಮ್ಸ್ ನಿಮ್ಗೆ ಟೆನ್ಷನ್ ಅನ್ಸಂಗಿಲ್ಲ. ಸೊ ಮೇನ್ ಪ್ರಾಕ್ಟೀಸ್ ಆನ್ ಮಾಕ್ ಟೆಸ್ಟ್, ಅದು ಜಾಸ್ತಿ. ಆ ಮಾಕ್ ಟೆಸ್ಟ್ ಕೊಡೋ ನೀವು ಅದು ತಲೆಯಾಗಿರ್ಬೇಕಷ್ಟೇ, ಎಕ್ಸಾಮ್ದಾಗ ಕೂತೀನಿ ಅಂತ. ಇದೇನು ಮಾಕ್ ಟೆಸ್ಟ್ ಅದ, ಫೇಲ್ ಆದ್ರೆ ನಡೀತದ, ಇದೇನು ಅಕ್ಯುರೇಸಿ ಎಷ್ಟರ ಹೋಲಿ, ಇಂಥದ್ದಿರಬಾರ್ದು. ಎಕ್ಸಾಮ್ದ ಇದೇನ್ ಮಾರ್ಕ್ಸ್ ಬರ್ತದ, ಎಕ್ಸಾಮ್ದ ಅದೇ ಬರ್ತದ, ನೀವು ಫಾಲೋ ಮಾಡ್ಬೇಕು, ಸೇಮ್ ಅಷ್ಟೇ. Anybody else? ನಮ್ಮಂಗ ಅದ ಸರ್, ಕೇಳಿ ಕೆಲವರು. Come on. And another question, sir, like आपको भी लगा है बैंक ऑफ इंडिया, means were you trying for a higher post than this, like no? ಹಾ, ಯಾಕಂದ್ರೆ ಈಗ ಈ ನನಗೆ ಪರ್ಟಿಕ್ಯುಲರ್ ನಂಗೆ ಅಡ್ವಾಂಟೇಜ್ ಜಾಸ್ತಿ ಅದ. ನಾ ಫಾರಿನ್ ಎಕ್ಸ್ಚೇಂಜ್ ಕೆಲಸ ಮಾಡ್ಲಿಕತ್ತೀನಿ. ಸೊ ಈ ಡಿಪಾರ್ಟ್ಮೆಂಟ್ದಾಗ ನೀವು ಕೆಲಸ ಮಾಡಿದವ್ರ ಪ್ರಮೋಷನ್ ತಗೋತೋದ್ರ ನಿಮ್ಗೆ ಎಲ್ಲಿ ಬೇಕು ಪೋಸ್ಟಿಂಗು, ಆಮೇಲೆ ಹೈಯರ್ ಪೊಸಿಷನ್ ನಿಮ್ಗೆ ಈಸಿಲಿ ರೆಫರ್ ಮಾಡ್ತಾರೆ. ಸೊ ಈಗ ನಾ ಇಲ್ಲಿ ಕೆಲಸ ಮಾಡ್ಲಿಕತ್ತೀನಿ. ನಮ್ ಮೇನ್ ಫಾರಿನ್ ಎಕ್ಸ್ಚೇಂಜ್ ಡೀಲಿಂಗ್ ಅಂದ್ರೆ ಆಗೋದು ಗುಜರಾತ್, ಅಹಮದಾಬಾದ್, ಗಾಂಧಿನಗರ ಅಂತದ. ಗಾಂಧಿನಗರದ ಗಿಫ್ಟ್ ಸಿಟಿ ಅಂತ ಕಟ್ಟಾರ. ಸೊ ಗಿಫ್ಟ್ ಸಿಟಿದಾಗ ನಮ್ದೊಂದು ಪೂರಾ ಬಿಲ್ಡಿಂಗ್ ಅದ. ಸೊ ಅದು ಡೆಡಿಕೇಟೆಡ್ ಟು ಫಾರಿನ್ ಎಕ್ಸ್ಚೇಂಜ್ ಆಲ್ ಓವರ್ ಇಂಡಿಯಾ. ಸೊ ನಾವ್ ಏನೇ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತೂ ಅಲ್ಲಿ ಥ್ರೂ ಹೋಗ್ತದೆ. ಸೊ ಐ ವಿಲ್ ಗೆಟ್ ಅಪರ್ಚುನಿಟಿ ಟು ಗೋ ಅಂಡ್ ವರ್ಕ್. ಅಲ್ಲಿ ಜಾಸ್ತಿ ವರ್ಷ ಆಯ್ತು, ಅಲ್ಲಿ ನೆಕ್ಸ್ಟ್ ಪ್ರಮೋಷನ್ ತಗೊಂಡ್ರೆ ಫಾರಿನ್ ಪೋಸ್ಟಿಂಗ್ ಈಸಿಲಿ ಸಿಗ್ತದೆ. ಹಂಗೆ ನಾನು ಫಾರಿನ್ ಎಕ್ಸ್ಚೇಂಜ್ ಅಂತ ಏನಿಲ್ಲ, ನೀವು ಕ್ರೆಡಿಟ್ಸ್ ತಾಗೂ ಮಾಡ್ಬೋದು, ಡೆಪಾಸಿಟ್ಸ್ ಎಲ್ಲಿ ಮಾಡಿದ್ರು ನಿಮ್ಗೆ ಅಪರ್ಚುನಿಟಿ ಅಂತೂ ಭಾಳ ಸಿಗ್ತಾವ. ವಿಜಿಲೆನ್ಸ್ ದಾಗ ಹೋಗ್ಬೋದು, ಆಡಿಟ್ ಸೆಕ್ಷನ್ ದಾಗ ಹೋಗ್ಬೋದು. ಸೊ ಅದು ಎಲ್ಲರೂ ನಿಮ್ಗೆ ರೆಸ್ಪೆಕ್ಟ್ಫುಲ್. And from the CA foundation to the banking sector knowledges and all, were this the banking sector knowledge will be more easier for you than the CA? ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್ ಅವ That ಸಿಲೆಬಸ್. I know, but the efforts we need for the CA foundation. CA ಫೌಂಡೇಶನ್ ಎಫರ್ಟ್ಸ್ ಐ ಥಿಂಕ್ ಸ್ವಲ್ಪ ಕಡಿಮೆನ ಅದ, Okay. ಜಾಸ್ತಿ ಏನಿಲ್ಲ. ಯಾಕಂದ್ರೆ CA ಫೌಂಡೇಶನ್ ಒಂದ್ ರೀತಿ ಸಾರ್ಟ್ ಆಫ್ ಸ್ವಲ್ಪ ಈಸಿ ಪ್ಯಾಟರ್ನ್ ಅದ. ಬ್ಯಾಂಕಿಂಗ್ ದಾಗ ಹಂಗಿಲ್ಲ, ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಾಗ ಬರುತ್ತೆ ಟಾಪ್ ಇದು. ಸೊ ಹಿಂಗ ಅಲ್ಲಿಕ್ಕಿಂತ ಇದು ಸ್ವಲ್ಪ ಟಫ್ ಜಾಸ್ತಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಷ್ಟೇ. Okay, nobody ask. Huh? Anybody here? ಸರ್ ನಿಮ್ದು ಆಫ್ಟರ್ ಕ್ಲರ್ಕ್ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ಯುವರ್ ಫಸ್ಟ್ ಪ್ರಿಫರೆನ್ಸ್ ಬ್ಯಾಂಕ್ ಆಫ್ ಇಂಡಿಯಾನೇ ಐತೆ ಎನಿ ಅದರ್ ಬ್ಯಾಂಕ್ಸ್? ಆಸ್ ಎ ಕರ್ನಾಟಕ ನಾ ಫಸ್ಟ್ ಪ್ರಿಫರೆನ್ಸ್ ಕೆನರಾ ಬ್ಯಾಂಕ್ ಇಟ್ಟಿದ್ದೆ, ಆಮೇಲೆ ಯೂನಿಯನ್ ಬ್ಯಾಂಕ್ ಹಿಂಗೆ ಇಟ್ಟಿದ್ದೆ. ಐ ಥಿಂಕ್ ಬ್ಯಾಂಕ್ ಆಫ್ ಇಂಡಿಯಾ ನಂದು 7th or 8th ಇತ್ತು. ಸೊ ಅವ್ರು ಹೆಂಗ್ ಮಾಡ್ತಾರ ಖರೆ ಅಂದ್ರೆ ಪ್ರಿಫರೆನ್ಸ್ಗಿಂತ ಜಾಸ್ತಿ ಹೆಂಗದ, ಇಂಡಿವಿಜುವಲ್ ಬ್ಯಾಂಕ್ಸ್ ಕಟ್ ಆಫ್ ಇರ್ತಾವ, ಆಮೇಲೆ ಇಂಡಿವಿಜುವಲ್ ಬ್ಯಾಂಕ್ ವೇಕೆನ್ಸಿ. ಸೊ ಅದ್ರ ಮೇಲೆ ಅವರು ಫಿಲ್ ಮಾಡ್ಕೊತ ಬರ್ತಾರೆ. ಸೊ ಪ್ರಿಫರೆನ್ಸ್ ಬೇಕು, ಅದೇ ಬೇಕಾದ್ರೆ ನೀವು ಕಟ್ ಆಫ್ಗಿಂತ ಜಾಸ್ತಿ ಮಾರ್ಕ್ಸ್ ಇರ್ಬೇಕು, ಅವಾಗ ನಿಮ್ಗೆ ಪ್ರಿಫರೆನ್ಸ್ ಇಟ್ಟಿದ್ ಬ್ಯಾಂಕ್ ಸಿಗೋ ಚಾನ್ಸ್ ಅದ. ಅದು ಇಂಪಾರ್ಟೆಂಟ್ ಅಷ್ಟೇ. ಸರ್ ವಿಚ್ ಇಸ್ ಬೆಟರ್, RRB ಕ್ಲರ್ಕ್ ಆರ್ IBPS ಕ್ಲರ್ಕ್? RRB ಕ್ಲರ್ಕ್ ಪೂರಾ ರೆಸ್ಟ್ರಿಕ್ಟಿವ್ ಜಾಬ್, ವಿದಿನ್ ಅ ಸ್ಟೇಟ್ ಅವ್ರ ಏನು ಪ್ಲೇಸಸ್ ಅವ ಅಲ್ಲಿ ಅಷ್ಟೇ ಸಿಗ್ತದೆ. IBPS ಆದ್ರೆ ಯು ಹ್ಯಾವ್ ಅಪರ್ಚುನಿಟಿ ಟು ಗೋ ಟು ಅದರ್ ಸ್ಟೇಟ್ಸ್ ಆಲ್ಸೋ.
ಈಗ ನಾ ಕರ್ನಾಟಕ ನನ್ನ ಮೇನ್ ಪ್ರಿಫರೆನ್ಸ್ ಕರ್ನಾಟಕ ಇತ್ತು, ಇಲ್ಲೇ ಸಿಕ್ಕದ. ಇಫ್ ಐ ವಾಂಟ್ ಟು ಗೋ ಟು ಸಮ್ ಅದರ್ ಸ್ಟೇಟ್ ಫಾರ್ ಸಮ್ ಇಯರ್ಸ್, ಐ ಹ್ಯಾವ್ ಅಪರ್ಚುನಿಟಿ ಟು ಗೋ ದೇರ್ ಆಲ್ಸೋ. ಸೊ ಈಗ ನಾ abroad also. If you want to work more, like you want to take again promotion again for more exposure, you can get in foreign posting also. In RRB there is full restrictions. Tarila nasta sir. Your first preference was banking itself, or other than that also, like SSC and all exams are there, so you had any preference for that also? First preference was actually CA. Later on when I shifted to competitive exam, SSC, I came to know it is not easy for a commerce student, because it covers bit like calculus, all subjects, so that I am not used to. So when I came to banking exam, I knew that this is like basic syllabus will be there, which I can cover easily. So comparing those syllabus, I took decision that I will prefer mainly for banking exam. SSC also I have given, but after seeing the question paper and attempting, we will come to know that whether I will be ready to write those exams or not. So then I shifted focus only on banking exams. So after clearing your banking exam, you did not like thought of going for some other higher banks. post? No, not the bank, but any other higher post. Promotion. Not in bank as in, but any other competitive exam which is higher than that, whatever you have got right now. He's asking whether you gave any PO examination or Like any that. CGL. Okay. Yeah, I had given IBPS PO also. I had taken for when you get a job, to apply another exam, you have to take NOC from present bank. So I took NOC and I applied for IBPS PO and SBI PO also. But unfortunately, again I cleared prelims for both exams. But mains, I could not get proper time to study there. So therefore, I could not clear the mains exam. Thank you. So one last question. So could you tell us the procedure after clearing your mains exam? Like there will be PI and there will be like Interview. physical test and all, right? So Okay. could you? Those for IBPS clerk only, the after prelims mains, then direct selection will be there. So that medical test, everything will get via mail. The bank will send you a mail, in that they'll put all the requirement documents and everything that you have to carry to nearby regional office or zonal office. That you can do it. But in officer exam, there will be interview phase. So that preparation will be different. So after clearing interview, then the selection will be there. Okay. So have you given any interviews like? Yes, I had given IBPS PO interview in Okay. Bangalore. Could you tell us more about that PI? What are the exact matters that is inherited? The in those? mainly they ask related to your background check. Like I was a commerce background, so they asked me was related to balance sheets and how you treat assets. You are depreciating assets like goodwill. Will you depreciate that asset? So you can't. It is an intangible asset. So these they'll check on depending upon your background and some banking questions. So it was like around 8 to 10 minutes maximum. They will check. Main they'll check is also your body language, how you sit there, how you respond to the questions. Like if you tell something wrong, then you should not say too much. Okay, sorry, like that. So if they check this, then they'll give you some tips also. Once the interview is over, they'll give you some tips also that you did these mistakes. So it kindly correct it next time. So around 10-15 minutes it will be over per interview. The moderate interview matters, or you have to complete that at most scores you have to matters that If in a you PI. have mains exam grace marks more, then interview will matter very less. But if you don't have more grace marks, then it will affect a bit. For me, that was the case. I had like 3 to 4 marks only grace marks in IBPS PO. So interview marks I got bit less. That is the issue. Thank you, sir. Anybody else? All doubts cleared? ನಾ ಏನ್ ಚಾಲೋ ಮಾಡ್ತಾರ ಸರ್. Anybody from here? Sir. ಸರ್ ಅವ್ರ ಟೀಚರ್ಸ್ ಇದ್ದಾರ್ರಿ, ಅವ್ರು ಕ್ವರೀಸ್ ನನ್ ಅವ್ರ ಟೀಚರ್ಸ್ ಇದ್ದಾರ, ಅವರು ಕ್ವರೀಸ್ ನನ್ ಕಡೆ ಇಲ್ಲ, ಹಂಗಲ್ಲ ಸಿ ಅವು ಹುಡುಗರು ಕ್ವೆರೀಸ್ಗಳು ಇರ್ತಾವ ಅವ್ರ ಹತ್ರ. ಅವು ಹುಡುಗರು ಕೇಳಂಗಿಲ್ಲ, ಅವ್ರು ಕೇಳಬಹುದು. ಅದಕ್ಕೆ ಅದು ಇರುತ್ತದ್ರಿ. ಈಗ ನನಗೂ ರೆಗಿಡ್ ಕ್ವರೀಸ್ ಇದ್ದಿರ್ತೀನಿ, ಅವಾಗ ಹಂಗೆ ಸರ್. ಏನು ಸರ್ ಇವಾಗ ಅವ್ರ ತಲೆಯಲ್ಲಿ ಏನಿರುತ್ತೆ ಗೊತ್ತಾ, ಫಸ್ಟ್ ಅಟೆಂಪ್ಟ್ಗೆ ಹೋಗ್ಬಿಡ್ತಾರೆ, ಹಾ ಹಾ ಅವ್ರ ತಲೆಯಲ್ಲಿ ಅದೇ ಇರತ್ತೆ.
ಅಟೆಂಪ್ಟ್ ಮಾಡೋಣ ಫಸ್ಟ್ ಅಟೆಂಪ್ಟ್ಗೆ ನಾನು ಕ್ಲಿಯರ್ ಮಾಡ್ತೀನ ಅನ್ನೋದೇ ಅವ್ರ ಡೌಟ್ಸ್ ಇದೆ ಆಲ್ಮೋಸ್ಟ್ ಆಲ್ ನಮ್ಮ ಸ್ಟೂಡೆಂಟ್ಸ್ಗೆ ಇವಾಗ. ಓಕೆ, ಸೊ ಅದನ್ನ ಸ್ವಲ್ಪ ಆ explain ಮಾಡಿ. ಥಾಟ್ ಇರೋದು ಗುಡ್, Okay. ಪಾಸಿಟಿವ್ ಅಪ್ರೋಚ್ ಇಸ್ ವೆರಿ ಗುಡ್, ಬಟ್ ಇಟ್ ಈಸ್ ನಾಟ್ ಅನ್ ಅಲ್ಟಿಮೇಟ್. ಯು ಹ್ಯಾವ್ ಮೆನಿ ಚಾನ್ಸಸ್, ಯು ಹ್ಯಾವ್ ಗಾಟ್ 6 ಪ್ರಿಲಿಮ್ಸ್ ಎಕ್ಸಾಮ್ಸ್. ಸೊ ಒಂದ್ ಆಗ್ಲಿಲ್ಲ ಅನ್ಕೊಮ್ಮೆ ಡಿಮೋಟಿವೇಟ್ ಆದೆ, ಅದು ಬಿಟ್ಟು ಬಿಡುದು, ನನ್ ಕಡೆ ಆಗ್ತಾ ಇಲ್ಲ, ಇವನ್ ಕ್ಲಿಯರ್ ಆತು. ಈಗ ನಮ್ ಬ್ಯಾಸ್ ಹಂಗ ಆಗ್ತಿದ್, ನನ್ನ ಎಲ್ಲಾ ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಆಗಿದ್ದು. ಸೊ ನನ್ ಜೊತೆ ಇದ್ದವ್ರಿಗೆ ಅನಿಸ್ತಿತ್ತು ಇವ್ನು ಎಲ್ಲಾ ಕ್ಲಿಯರ್ ಆಗ್ಲಿಕ್ಕತ್ತಾವ, ಅವ್ರು ಫೇಲ್ ಆಗ್ತಿದ್ರು, 1.5 ಮಾರ್ಕ್ಸ್ಲೇನು ಫೇಲ್ ಆಗ್ಯಾರ. ಸೊ ಅವಾಗ ನೆಗೆಟಿವ್ ಥಾಟ್ ಬರುತ್ತದ, ನನ್ ಆಗ್ತದ ಇಲ್ಲೋ, ಇವನು ಎಲ್ಲ ಆಗ್ಯಾವಂತೆ. ಸೊ ಅದು ಬಿಟ್ಟು ಬಿಡಂಗಿಲ್ಲ, ಯಾಕಂದ್ರೆ ಜಾಬ್ ಅವ್ನ್ ಜಾಬ್ ಬೇರೆ. ಈಗ ನಾ ಕ್ಲರ್ಕ್ ಇದ್ದೀನಿ, ನನ್ನ ಫ್ರೆಂಡ್ಸ್ ಈಗ ಯಾರು ಅವಾಗ ಫೇಲ್ ಆಗಿದ್ರಲ್ಲ ಎಲ್ಲರೂ ಆಫೀಸರ್ಸ್ ಇದ್ದಾರೆ ಈಗ. ಸೊ ನಾ ಕ್ಲರ್ಕ್ ಇದ್ದೀನಿ, ಸೊ ಅವ್ರು ಫೇಲ್ ಆದಂತ ಅವಾಗ ಬಿಟ್ಟಿದ್ರು. ಈಗ ಯಾರು ಆಫೀಸರ್ಸ್ ಇರ್ತಿದ್ದಿಲ್ಲ, ಅವ್ರ ಮನ್ಯಾಗ ಇರ್ತಿದ್ರು, ಕಾರ್ಪೊರೇಟ್ ವರ್ಲ್ಡ್ ಆಗ ಇರ್ತಿದ್ರು. ಸೊ ಗಿವ್ ಅಪ್ ಮಾಡಂಗಿಲ್ಲ ಅಷ್ಟೇ. ಮತ್ತೆ ಅದ್ರ ಏನ್ ಎಫರ್ಟ್ಸ್ ಇತ್ತು ಸ್ವಲ್ಪ ಜಾಸ್ತಿ ಮಾಡ್ರಿ, ಮುಗೀತು. ಸೊ ಯು ವಿಲ್ ಕ್ಲಿಯರ್ ದ ನೆಕ್ಸ್ಟ್ ಅಟೆಂಪ್ಟ್. ಮತ್ತು ನಮ್ಮ ಕನ್ನಡ ಹುಡುಗರದು ಒಂದು ಸ್ವಲ್ಪ ಇಂಗ್ಲೀಷ್ ಪ್ರಾಬ್ಲಮ್ ಇರ್ತೈತಿ. ಸೊ ಮೆನಿ ಸ್ಟೂಡೆಂಟ್ಸ್ ಆರ್ ಅಫ್ರೇಡ್ ಆಫ್ ದಟ್ ಸಬ್ಜೆಕ್ಟ್. ಸೊ ಅವ್ರಿಗೇನು ಹೇಳ್ಬೇಕಾಗ್ಬೋದು? ಮೆನಿ ಸ್ಟೂಡೆಂಟ್ಸ್ ಇವನ್ ಡೋಂಟ್ ಗೋ ಫಾರ್ ಬ್ಯಾಂಕಿಂಗ್ ಫಾರ್ ದಟ್ ರೀಸನ್ ಆಲ್ಸೋ. ಖರೆ ಅಂದ್ರ ಇಂಗ್ಲೀಷ್ ಸಬ್ಜೆಕ್ಟ್ ಜಾಸ್ತಿ ಟಫ್ ಆಗೋದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಈಗ, ಕನ್ನಡ ಮೀಡಿಯಂದವ್ರಿಗೆ. ಯಾಕಂದ್ರ ನಮ್ ತಲೆ ಹೆಂಗಿರ್ತದ, ನಾವ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀವಿ, ನಮ್ ಇಂಗ್ಲೀಷ್ ಏನ್ ಟೆನ್ಷನ್ ಇಲ್ಲ, ನಾವು ಹಂಗ ಜಾಯ್ನ್ ಆಗಿದ್ವಿ. ಸೊ ಇಂಗ್ಲೀಷ್ ನಾವ್ ಈಸಿಲಿ ಮಾಡ್ತೀವಂತೆ. ಮಾಕ್ ಟೆಸ್ಟ್ ಆಗ ಗೊತ್ತಾತ್ಲ ನಮ್ ಇಂಗ್ಲೀಷ್ ಯಾವ ಲೆವೆಲ್ ಇದ್ದೀವಂತೆ. ಸೊ ಕನ್ನಡ ಮೀಡಿಯಂದವ್ರ ಬ್ಯಾರೆ ಮೀಡಿಯಮ್ಸ್ ಅವ್ರ ಹೆಂಗ್ ಆಗ್ತದ, ಇಂಗ್ಲೀಷ್ ಇಸ್ ಅ ನ್ಯೂ ಸಬ್ಜೆಕ್ಟ್, ಅವರು ಡೆಡಿಕೇಟೆಡ್ಲಿ ಸ್ಟಡಿ ಜಾಸ್ತಿ ಮಾಡ್ತಾರೆ. ಸೊ ಅವ್ರು ಜಾಸ್ತಿ ಸೀರಿಯಸ್ ಇರ್ತಾರ, ಅವ್ರು ಜಾಸ್ತಿ ಈಸಿಲಿ ಈಗ ಪ್ರಿಪೋಸಿಷನ್ ಯೂಸ್ ಮಾಡ್ಬೇಕು ಬೇಡ, ಅವ್ರು ಈಸಿಲಿ ಪಿಕ್ ಮಾಡ್ತಿದ್ರು. ನನಗೊಬ್ಬ ಬರ್ತಿದ್ದೆ, ನಾ ಏನ್ ಮಾಡ್ತಿದ್ದೆ, ಸೆಂಟೆನ್ಸ್ ಓದ್ತಿದ್ದೆ, ವಿಚಾರ ಮಾಡ್ತಿದ್ದೆ ಕರೆಕ್ಟ್ ಅದ್ರ ಇಲ್ಲೋ, ಆಮೇಲೆ ಪಿಕ್ ಮಾಡ್ತಿದ್ದೆ. ಸೊ ಇಂಗ್ಲೀಷ್ ಮೀಡಿಯಂ ಸ್ವಲ್ಪ ಟಫ್ ಜಾಸ್ತಿ, ಅದರ್ ಮೀಡಿಯಮ್ಸ್ ಅವ್ರು ಭಾಳ ಈಸಿ ಇಂಗ್ಲೀಷ್ ಸಬ್ಜೆಕ್ಟ್. ಸೊ ನೀವು ಏನು ಗೈಡೆನ್ಸ್ ಕೊಡ್ತಾ ಅದ್ರ ಪ್ರಕಾರ ಮಾಡಿದ್ರೆ ನಿಮ್ಗೆ ಎಲ್ಲರೂ ಈಸಿ ಆಗ್ತದೆ ಇಂಗ್ಲೀಷ್. ಅಲ್ಲಿ ನೀವು ಇಂಗ್ಲೀಷ್ ಮೀಡಿಯಮ್ದಾಗ ಇದ್ದೀನಿ, ನನಗೆ ಈಸಿ ಅದ, ಅದನ್ನ ಸ್ವಲ್ಪ ತಲೆಗಿಂದ ತೆಗೀರಿ ಅಷ್ಟೇ. ಸರ್ ಮತ್ತೊಂದು ಕ್ವಶನ್ ಅಂದು, ಇವಾಗ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ತಲೆಯಲ್ಲಿ ಕೋಚಿಂಗ್ ತಗೊಳ್ಳೇಬೇಕಾ ಕಾಂಪಿಟೇಟಿವ್ ಎಕ್ಸಾಮ್ಗೆ? It totally depends on you. If you can study harder on your own self, then you can crack that exam also. But if you doubt yourself, then better to take a coaching classes, because nothing is fixed here. Because many students have cleared without coaching also, but many students need proper guidance. Because after clearing graduation, you think these exams are same like a graduation level, but it is totally different way. So graduation coaching classes and these coaching classes are totally different. So it's, if you are able to afford for a coaching class, better you take that. Any more? Yes. What was your strategy while learning each subject? Sir had given me. We did not prepare anything. Sir used to tell us each and every strategy. We used to follow that blindly. Because even we did not had idea that what the exam will be and how it will be. Because we knew Sir had cleared the exam and we knew he can guide us perfectly. So we just believed in blindly and we got to clear. No, as you said that you were studying for again 3 to 4 hours except the coaching class. What was that strategy based on it? No, Sir used to tell us that this per day 12 hours batch, we used to not accomplish all the syllabus that in a particular day we used to finish. So that pending work we used to do in the house, and even some basic queries that we used to get, like tables we used to not remember more than 30. I used to remember 10 to 15 only. Till 15 I used to remember. More than that even I used to not remember. So I used to try and practice to recall those tables or study the alphabets positions where they will be and doing mind calculations more. So these I used to practice more in remaining hours. And based on exams that you have written, what would you suggest as, like, what kind of exam would be right? Actually now the exams which I had given like just 4 years back and now have changed far better. But the competition has increased more now because even corporate employees are trying to enter banking sector due to unstable jobs. So we can't say it's hard or easy. Just following the routine will help you clear the exam. Just believe this routine.
Nothing else is required. Just to, because that exam is also same routine exam only, right? It's same questions, same pattern will be there. Just in 1 hour they'll ask just 100 questions. That's it. In while studying we'll be practicing 200, 300 questions. There are only 100 questions. So easy questions only they will ask you, because they want more employees now, not less. So you can clear it just by following daily routine only. Nothing else is required. Thank you. Thank you. Sir, as you said, there's so much difference between spoken English and competitive English. So, how did you relearn it? Because for us also it is difficult, because we'll be like, okay, this sounds good. It as we talk normally, okay, this must be answer. But no, again in English it's different in Yes. like formal one. So, how did you relearn it about it? For that, I started reading newspapers more often. So even that will help you more. Reading newspaper will help you know that the English we speak and we use is totally different from a bookish language. So reading newspapers and listening to English podcasts, even that will help you a lot. And these small things like which sentence will come, adjective will come before or no, those things also will help you. Just start reading more English papers or journals, or even fictional books, non-fictional book also will help you. So try those things. And for vocab also, like, did you go with specific books or like newspapers? No, and newspaper. Sir used to tell daily 10 to 15 words you have to get it, those meanings, and we have to discuss in the class. All like 15 into 15. How much? I got the job now. 225. So those many words we used to recall new. Daily 200 words new will be there. So that will help you a lot. Because in exam also they will not ask you out of book questions. So even the questions will be like from Hindu newspaper only maximum. So those paper will help you a lot. So discussion will help you bit more. That's it. like discussion, like next day what you know about, like new news you know about, like that. In Huh, friends that will help in current affairs. In current affairs only you will get new words daily. So those current affairs discussion plus vocabulary discussion is more than sufficient for normal English. So then adding grammar, so it will make you 100%. Thank you. Any more questions? Yes. No more questions? You have cleared every doubt now. ಸುಮ್ ಸ್ವಲ್ಪ ಹೇಳಂಗ್ ಆಗ್ತದೆ ಅಷ್ಟೇ, ಅದು ಮಾಡ್ಕೋತ ಹೋದಂಗ ಸಾಲ್ವ್ ಆಕೋತ ಹೋಗ್ತದೆ ಸರ್ ಅಷ್ಟೇ. Okay. So we'll wind up? Okay. So I thank Srinidhi for making time, coming here and talking to you all. I think it will give a boost to your preparation. Hopefully. Yes, it should, because there is a successful person who is standing in front of you. He talked about his struggles, his way of preparation, his routine, everything. You would have understood a lot more than what you had already known, right? And he will become an inspiration to all of you. And as he said, it has been proven in his batch, all 14 out of 14 already got the job. So if you do, as he is saying, all of you, I used to tell in the class, Yes. that everybody of you are having all the resources, all the talent that you require to pass this examination. Only hard work is required. If you do that, you will all of you will get the appointment letter in your hands. So One more therefore, thing. yes. IBPS ಕ್ಲರ್ಕ್ ರಿಸಲ್ಟ್ ಬಂದಿತ್ತು 1st April 2022 ದಾಗ. ಸೊ ಒಂದು 10-15 ಡೇಸ್ ಆಗಿಂದ RRB ಕ್ಲರ್ಕ್ ರಿಸರ್ವ್ ಲಿಸ್ಟ್ ಆಗೋ ಹತ್ತಿತ್ತು. ಸೊ ನಮ್ಮ ಮಮ್ಮಿ ಪಾಪ ಅದೊಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅದ. ಅವ್ರು ಫೋನ್ ಹಚ್ಚಿದ್ರು ರೀಜನಲ್ ಆಫೀಸ್ ಅವ್ರು, ಕರ್ನಾಟಕ ಬ್ಯಾಂಕದ್ದು, KVG ಬ್ಯಾಂಕದ್ದು. ಸರ್ ನಿಮ್ದು ಅಪಾಯಿಂಟ್ಮೆಂಟ್ ಆಗ್ಯದ, ಜಾಯ್ನ್ ಆಗ್ಲಿಕ್ಕೆ ಬರ್ತೀರೇನೋ? ಸೊ ಅವ ನಾ ಅಂದೆ, ಇಲ್ಲ ಮೇಡಮ್ ಒಂದು ಆಲ್ರೆಡಿ ಹತ್ತದ ಅಂತೇಳಿ ಆ ಜಾಬ್ ರಿಜೆಕ್ಟ್ ಮಾಡಿದ್ದೇನ, IBPS ಸಿಗತ್ತೆ. ಸೊ ಮಮ್ಮಿ ಪಾಪ ಅನಿಸ್ಲಾ, ಕೈಯಾಗಿ 2-3 ಜಾಬ್ ಇದ್ದು, ಸೊ ಒಂದ್ ಬಿಟ್ಟು ಒಂದ್ ಸೆಲೆಕ್ಟ್ ಮಾಡೋಣ. ಸೊ ಅದೊಂದು ನನಗೆ ಭಾಳ ಹ್ಯಾಪಿಯೆಸ್ಟ್ ಮೂಮೆಂಟ್ ಇತ್ತು ಸರ್. ಸೊ ಯು ಕ್ಯಾನ್ ರಿಜೆಕ್ಟ್ ಸಮ್ ಜಾಬ್ಸ್ ಆಲ್ಸೋ, ಯು ಕ್ಯಾನ್ ಕ್ಲಿಯರ್ ಆಲ್ and you can select whichever you want. Once success starts coming, it keeps on coming. Okay, ಅದೊಂದು ರೀತಿ ಒಂದು ಬಾರ್. Once you cross that bar,
ಈ ಬ್ಯಾಚ್ನಾಗ ಇವು 2, 3, 4 ಭಾಳ ಮಂದಿ ಪಾಸ್ ಆಗ್ಯಾರ್ರಿ. ಓಕೆ, ರೀಸೆಂಟ್ಲಿ ಆಲ್ಸೋ ಒನ್ ಪರ್ಸನ್ ಈ ಕ್ಲಿಯರ್ಡ್ IBPS clerk is working now, Prajwal. Okay, okay. He cleared IBPS clerk, he is working Bank of India only, I think. And then he cleared SBI clerk. So he is leaving that job and going to SBI clerk. ಒಂದ್ ಕ್ಲಿಯರ್ one- ಆಗ್ಲಿಕತ್ತಂದ್ರ Once Chalo that is happened. So thank you to all of you also for being here and listening to him and getting more knowledge. So we'll hope that in 1 or 2 years, all of you will come here and speak like this. ಡೆಫಿನೆಟ್ಲಿ Okay. ನೋಡ್ಲಿಕ್ಕೆ ಬರ್ತೀನಿ ಸರ್. Okay, so thank you once Thank again. you very Thank you all the staff members, to all the staff members, teachers, everybody for putting this up, and everybody, thank you once again. Have a nice day.